ಇರ್ಲಿ ಸುಧಾರಿಸ್ಕೋಬೇಕು ನಾವಿನ್ನ ಕಷ್ಟದಾಗಿ. ಓಕೆ ರೈಟ್. ಯಾರ್ಯಾರು ಮಾಡಿದ್ರಿ ಅನ್ನೋ ಸರ್ ಆರ್ಟ್ ಕೊಟ್ಟು ನೋಡ್ಬಿಟ್ಟು ನಾನು ಆಮೇಲೆ ಈಗ ಚೇಸ್ ಮಾಡಿಸ್ತೀನಿ. ಯಾರ್ಯಾರು ಎಕ್ಸರ್ಸೈಸ್ ಮಾಡಿದ್ರಿ ಒಂದು ಆರ್ಟ್ ಕೊಟ್ಟ ಮೇಲೆ ನಾನು ನೆಕ್ಸ್ಟ್ ಮಾತಾಡೋದು. ಓಕೆ ನೋಡಿ, ಒಂದು ವನಜಾಕ್ಷಿ ಮಾಡ್ಯಾರ, ಸುರೇಶ್ ಮಾಡಿದ ಉತ್ಸಾಹ ಇದೆ, ಈರಣ್ಣ ಮಾಡ್ಯಾನ, ಓಕೆ ಡೈಲಿ ಮಾಡಿದಾಳೆ ಅಂತ. ಓಕೆ ಸುನೀತ್ ಇದು ಸುಲೋಚನೆ ಮಾಡಿ ಡೌಟ್ ಐತಿ, ಬಟ್ ಆದ್ರೆ ಏನೋ ನಂಬ್ತು ನಾನು. ನನ್ನ ಮೇಲೆ ಡೌಟ್, ನನ್ನ ಮೇಲೆ ನನಗೆ ಐ ಎಮ್ ಫುಲ್ ಡೌಟ್, ನನಗೆ ಐ ಮೇಲೆ ಡೌಟ್, ನನಗಿಂತ ಜಾಸ್ತಿ ಐ ಎಮ್ ಮೇಲೆ ಡೌಟ್ ಇದೆ. ಕರೆಕ್ಟ್, ಇವ್ರು ಮಾಡಿರ್ಲಿಕ್ಕಿಲ್ಲ, ಚಾನ್ಸೇ ಇಲ್ಲ. ಅದು ಸುಮ್ಮನೆ ಕೊಟ್ಟಾಳ ನನ್ನ ಮೆಚ್ಚಕ್ಕೋಸ್ಕರ. ಬಿಟ್ಕೊಡಲ್ಲ ಬಾಳ ಇಲ್ಲಿಗೆ ಅಂದ್ರೆ ಅಡ್ರೆಸ್ ಗೊತ್ತಾಗಲ್ಲ ಅಂತ ಅನ್ಲಕ್ಕಾಕು. ಸುಧಾರಿಸಿ ಹೋಗ್ತಾನೆ, ಬಹಳ ಕಷ್ಟ ಐತಿ ಮೇಂಟೈನ್ ಮಾಡೋದು ನನಗೆ ಗೊತ್ತು. ಓಕೆ ಆರ್ ಯು ರೆಡಿ? Ready, sir. ರೆಡಿ? ಒನ್ Ready. 1, 2 3 Thank you, sir. Thank you, sir. ಸೊ ಎಲ್ಲ ಸಂಡೇ ಅಲ್ಲಿ ಇವತ್ತು ಎಲ್ಲರೂ ಸಂಡೇ, ಕರೆಕ್ಟ್. ಓಕೆ ಮತ್ತೆ ಯಾರು ಬೆಳಗ್ಗೆ ಯಾಕೆ ಹೇಳಿ, ಎಷ್ಟು ಜನದಲ್ಲಿ 10 ಜನ ಎಕ್ಸರ್ಸೈಸ್ ಮಾಡಿ ಯಾಕೆ ಹೇಳಿ? ಹೇಳಿದ್ರೆ ಕೇಳಿದ್ರೆ ಯಾರಿಲ್ಲ, ಕರೆಕ್ಟ್ ಅಲ್ಲ? ಇದೇನಂತಾರೆ ಗೊತ್ತಾ, ಮೈಂಡ್ ಸೆಟ್ ಅಂತ. ಮೈಂಡ್ ಸೆಟ್ ಅಂತ ಕರೀತಾರೆ. ಸೆಟ್ ಮಾಡಿತ್ತು ನೈಟ್. ಇದು ಅಲಾರಾಮ್ 4:00 ಬೇಡ, ಫಿನಿಶ್ ಕ್ಲೋಸ್, ಇವತ್ತು ಸಾಯಿಸ್ಬಿಡೋಣ ಅಲಾರಾಮ್ನ, ಫಿನಿಶ್ 7 o'clock ಅಂತ ಹಾಕಿರ್ತೀರಿ. ಅಲಾರಾಮ್ ಸಾಯಿಸ್ಬಿಟ್ಟಿರ್ತೀರಿ. ಇವತ್ತು ಅಲಾರಾಮ್ ಅಂತ ಅಲಾರಾಮ್ ಹಿಡ್ಕೊಳ್ವಾಗ ಏನ್ ದರಿದ್ರ ಮಗ್ತಾನ ಅದ ವೀರೇಶವನು, ಅಲಾರಾಮ್ ಇಟ್ಟೇ ಇಲ್ಲ ನನ್ನ, ಇವನಿಗೆ ಸ್ವಲ್ಪ ಪ್ರಜ್ಞೆ ಕಮ್ಮಿ, ಯಾರಾದ್ರೂ ಹೇಳಿದ್ರೆ ಮಾಡೋದು ನಾನು ಅಂತ ನೆನೆಸಿರುತ್ತೆ. ಕರೆಕ್ಟ್. ಓಕೆ ನಾನು 4:20 ಎದ್ದಿದ್ದೆ, ಯಾಕಂದ್ರೆ ಆ ಹೆಸರು ಚೆನ್ನಾಗಿದೆ, ಅದಕ್ಕೆ 4:20 ಅವಾಗ ಎದ್ದಿದ್ದು ನಾನು. ಯಾಕಂದ್ರೆ ಆ ಟೈಮ್ ಎದ್ರೆ 4:20 ಅವಾಗ ಎದ್ದೇಳೋದು ಅಲ್ವಾ, ಫುಲ್ ಆಕ್ಟಿವ್ ಇರ್ತಾನೆ ನಾವು ಹಂಗೆ. ರೈಟ್, ಕರೆಕ್ಟ್. ನಾನು 4:20 ಎದ್ದೆ, 5:40 ಎಕ್ಸರ್ಸೈಸ್ ಮಾಡಿದೆ. ಇದು ಚಾನ್ಸ್ ಮಿಸ್ ಮಾಡಬಾರ್ದು, ಇವತ್ತು ಹಬ್ಬ ಇದ್ದಂಗೆ ಅಂತ ಅಲ್ವಾ. ನಾಳೆ ಆದ್ರೆ ಟೈಮ್ ಇರುತ್ತೆ, ಟೈಮ್ ಇರಲ್ಲ ಅಂತ ಮಾಡಿದ್ದು, ಚೆನ್ನಾಗಿ ಅನಿಸ್ತು. ಓಕೆ ರೈಟ್, ಇರ್ಲಿ. ಓಕೆ ಯಾರು ಇವತ್ತು ಅಜೆಂಡಾ ಇದ್ದೀರಾ ಮೇಡಮ್? ಕರೆಕ್ಟ್, ಮುಂಜಾನೆ ಮೇಡಮ್. ಓಕೆ ರಾಜಶೇಖರ್ ಸರ್. ಥ್ಯಾಂಕ್ ಯು. ಒನ್ಸ್ ಅಗೇನ್ ಎಲ್ಲರಿಗೂ ಗುಡ್ ಮಾರ್ನಿಂಗ್. ಇವತ್ ಬಂದ್ಬಿಟ್ಟು ಭಾನುವಾರ ಅಲ್ವಾ, ಯಾರ್ಯಾರೆಲ್ಲ ಎಕ್ಸರ್ಸೈಸ್ ಮಾಡಿದ್ರಿ ಒಂದ್ ಹಾರ್ಟ್ ಕೊಡಿ. ಹೌದಾ? ಹಾಗೇನೆ ನಂದೆಲ್ಲ ಕೆಲಸ ಮುಗೀತು, ದೇವ್ರಿಗೆ ನಮಸ್ಕಾರ ಮಾಡಿ ಪೂಜೆ ಮಾಡಿ ಎಲ್ಲ ನಂದು ರುಟೀನ್ ಮುಗಿಸ್ಕೊಂಡು ಇವತ್ತು ಆನ್ ಟೈಮ್ಗೆ ಕ್ಲಾಸಿಗೆ ಜಾಯಿನ್ ಆಗಿದ್ದೀನಿ ಅನ್ನೋರ್ ಕೊಡಗೆ ಹಾರ್ಟ್ ಕೊಡಿ. ಹೌದಲ್ವಾ? ನೋಡಿ ಇವತ್ತು ಯಾವ ವಾರ? ಭಾನುವಾರ ಅಲ್ವಾ? ನಮ್ದು ಬಾಡಿ ಬಗ್ಗೆ ನಿಮ್ಗೊಂದು ಕೋಚು ಬಾಡಿ ಫಾರ್ಮ್ ಮಾಡ್ಕೊಟ್ಟಿರ್ತಾರೆ, ಬಾಡಿ ಅನಲೈಸಿಸ್ ಮಾಡ್ಕೊಟ್ಟು ಇಲ್ಲಿ ಇಷ್ಟಿಷ್ಟು ಇರ್ಬೇಕು ಅಂತಂದು. ಅದ್ರ ಬಗ್ಗೆ ತುಂಬಾ ಚೆನ್ನಾಗಿ ಕಲಿಯೋಕ್ ಸಿಗುತ್ತೆ. ಯಾಕಂದ್ರೆ ಐಡಿಯಲ್ ವೆಯ್ಟ್ ನ ನಾವು ಹೆಂಗೆ ಮೇಂಟೈನ್ ಮಾಡ್ಬೇಕು, ಮತ್ತೆ ಬಾಡಿ ಫ್ಯಾಟ್ ನ ಕೂಡ ಹೆಂಗೆ ನಾರ್ಮಲ್ ಇಟ್ಕೊಂತ ಮಸಲ್ಸ್ ನ ನಾವು ಜಾಸ್ತಿ ಮಾಡ್ಕೊಳ್ಬೇಕು ಅನ್ನೋದು ತುಂಬಾ ಚೆನ್ನಾಗಿ ಕಲಿಯೋಕ್ ಸಿಗುತ್ತೆ ಇವತ್ತು ಭಾನುವಾರ. ಸೊ ಹಂಗೇನೆ ನಮ್ದು ಈವ್ನಿಂಗ್ ಕ್ಲಬ್ ಇವತ್ತು ಇರೋದಿಲ್ಲ, ಇಷ್ಟಿರುತ್ತೆ. ಇವತ್ತೇ ನಾನು CMS ನಿನ್ನೆ ಅಥವಾ ಮೊನ್ನೆ ಯಾರು CMS ತಗೊಂಡ್ಬಿಟ್ಟು ಈ ಕಮ್ಯುನಿಟಿಗೆ ಹೊಸದಾಗಿ ಜಾಯಿನ್ ಆಗಿದ್ದೀನಿ ಅನ್ನೋರು ಹ್ಯಾಂಡ್ ರೈಸ್ ಮಾಡಿ, ಅವ್ರಿಗೆ ನಮ್ಗೆ ಕಮ್ಯುನಿಟಿಗೆ ವೆಲ್ಕಮ್ ಮಾಡ್ಕೊಡೋಣ. ನೋಡಿ ಯಾರಿದ್ದೀರಾ ಹೊಸದಾಗಿ ನಾನು ಈ ಕಮ್ಯುನಿಟಿಗೆ ಜಾಯಿನ್ ಆಗಿದ್ದೀನಿ CMS ತಗೊಂಡು ಅನ್ನೋರು? ಮಾಡೋಣ. ಮತ್ತೆ ಯಾರಿದ್ದೀರಾ? ಒಬ್ರೇನಾ? ರಾಜಶೇಖರ್ ಸರ್. ಕೇಳಿಸ್ಕೊಳ್ಳೋದು ಅಷ್ಟು ಮುಖ್ಯ ಆಗಿರುತ್ತೆ. ಹಾಗೇನೆ ಬಿಸಿ ಬಿಸಿ ಆಫ್ರೆಶ್ ಕೊಟ್ಟಿರ್ತಾರೆ, ಆಫ್ರೆಶ್ ಶೇಕ್ ನ ಆನ್ ಟೈಮ್ಗೆ ತಗೊಳ್ರಿ ಫಸ್ಟ್. ಬೇಕಂದ್ರೆ ಇದೊತ್ತಿ ಮಾತಾಡು. ಯಾರದು? ಒಂದ್ ಕಡೆ ಕೂಡಿ ಸರ್, ನಿಮ್ ಮುಖ ಕಾಣಿಸ್ತಾ ಇಲ್ಲ. ಮಂಜುನಾಥ್ ಸರ್, ತೊಂದ್ರೆ ಇಲ್ಲ. ಸೊ ಇವತ್ತು ನಂದು ವೆಡ್ಡಿಂಗ್ ಆನಿವರ್ಸರಿ ಇದೆ ಅಥವಾ ಬರ್ತ್ಡೇ ಇದೆ ಅನ್ನೋರು ಕೂಡ ಹ್ಯಾಂಡ್ ರೈಸ್ ಮಾಡಿ ಅವ್ರಿಗೆ ವಿಶಸ್ ತಿಳಿಸೋಣ. ಇವತ್ತು ನಂದು ಬರ್ತ್ಡೇ ಇದೆ, ವೆಡ್ಡಿಂಗ್ ಆನಿವರ್ಸರಿ ಇದೆ ಅನ್ನೋರು ಕೂಡ ಹ್ಯಾಂಡ್ ರೈಸ್ ಮಾಡ್ಬೋದು. ಯಾರ್ದು ಇಲ್ವಾ?
ನೋಡಿ ಇವತ್ತು ಯಾರ್ಯಾರು ನಿಮ್ದು ಬಾಡಿ ಫಾರ್ಮ್ ಮಾಡ್ಕೊಟ್ಟಿರ್ತಾರೋ ಅದನ್ನ ಫಾರಂ ಕೈಯಲ್ಲಿ ಇಟ್ಕೊಂಡು ಕುತ್ಕೊಳ್ಳಿ. ಇವತ್ತು ನಿಮ್ಗೆ ಚೆನ್ನಾಗಿ ಕಲಿಯೋಕ್ ಸಿಗುತ್ತೆ. ಇವತ್ತು ನಿಮ್ಗೇನು ಏನು ಅಂದ್ರೆ ಇಲ್ಲಿ ಓದ್ಬೇಕು ಅಂತಲ್ಲ, ನಮ್ ಬಾಡಿ ಬಗ್ಗೆ ತಿಳ್ಕೊಂಡ್ರೆ ನಾವು ಮಿಷನ್ ಐಡಿಯಲ್ ವೇಟ್ ನ ನಾವ್ ಹೆಂಗೆ ನಾವು ಟಾರ್ಗೆಟ್ ನ ನಾವೊಂದು ಇದನ್ನ ಗೋಲ್ ನ ರೀಚ್ ಆಗ್ಬೋದು ಅಂತ ಹೇಳ್ಕೊಡ್ತಾರೆ. ಥ್ಯಾಂಕ್ ಯು ಸರ್. ಓವರ್ ಟು ವೀರೇಶ್ ಸರ್. ಎರಡು ನಿಮಿಷ ಮೇಡಮ್, 2 ನಿಮಿಷ ಮಾತಾಡಿ ಹೇಳ್ತೀವಿ. ಓಕೆ ಸರ್, ಥ್ಯಾಂಕ್ ಯು. ನೋಡಿ ನಿಮ್ಗೆ ಕೋಚ್ ಬಂದ್ಬಿಟ್ಟು ಇಷ್ಟು ತೂಕಕ್ಕೆ ಇಷ್ಟು ವೆಯ್ಟ್ ಇರ್ಬೇಕು, ವೆಯ್ಟ್ ಗೇನ್ ಆದ್ರೆ ಇಷ್ಟು ತೂಕ ಹೆಚ್ಚು ಮಾಡ್ಕೊಳ್ಳಿ ಅಥವಾ ಕಡಿಮೆ ಮಾಡ್ಕೊಳ್ಳಿ ಅಂತ ಹೇಳಿರ್ತಾರೆ ಅಲ್ವಾ. ಅದನ್ನ ಬಾಡಿ ಫಾರ್ಮ್ ನ ನಿಮ್ ಕೈಯ ಇಟ್ಕೊಳ್ಳಿ. ಯಾಕೆ ಅಂದ್ರೆ ಪ್ರತಿಯೊಬ್ಬ ಮನುಷ್ಯನ್ಗೂ ಗೊತ್ತಿಲ್ಲ ನಮ್ದು ಐಡಿಯಲ್ ವೆಯ್ಟ್ ನ ಯಾಕೆ ಮೇಂಟೈನ್ ಮಾಡ್ಬೇಕು ಅಂತಂದು. ಸುಮ್ನೆ ನಾವು ಕಾಯಿಲೆ ಸುಮ್ನೆ ಯಾರು ಬಂದಿರಲ್ಲ ಅನ್ಕೊಂತೀನಿ. ಯಾಕಂದ್ರೆ ನಾವು ದೇಹನ ಪೂರ್ತಿ ಕೆಡ್ಸ್ಕೊಂಡಾದ್ಮೇಲೆನೆ ನಾವ್ ಈ ಕಮ್ಯುನಿಟಿಗೆ ಬಂದು ಜಾಯಿನ್ ಆಗೋದು. ಇದು ಕಡೆ ಬಸ್ ಅಂತಾರಲ್ವಾ, ಆ ತರ. ಅಂದ್ರೆ ನಿಮ್ ಬಾಡಿನ ತೂಕನ ನಾರ್ಮಲ್ ಆಗಿ ಇಟ್ಕೊಂಡ್ರೆ ನಿಮಗಿರ್ತಕ್ಕಂಥ ಸಮಸ್ಯೆ ನಾರ್ಮಲ್ ಆಗುತ್ತೆ ಅಂತ ಹೊರಗಡೆ ಯಾರು ಹೇಳಿರ್ಲಿಕ್ಕಿಲ್ಲ. ಹೌದಲ್ವಾ? ಯಾರಾದ್ರೂ ಹೇಳಿದ್ರ? ಏನೋ ತುಂಬಾ ಬೆರಳೆಣಿಕೆ ಅಷ್ಟು ಡಾಕ್ಟರ್ಸ್ ಏನೋ ತುಂಬಾ ಓವರ್ ವೇಟ್ ಇದ್ದಾಗೆ, ಒಬೇಸ್ ಇದ್ದಾಗೆ ಈ ಮಾತನ್ನ ಕೇಳಿರ್ಬೋದು. ಆದ್ರೆ ಆ ತೂಕನ ಹೆಂಗೆ ಕಡಿಮೆ ಮಾಡ್ಕೊಳ್ಬೇಕು ಅಂತ ಅವ್ರು ಹೇಳ್ಕೊಡಲ್ಲ. ಹೇಳಿದ್ರು ಕೂಡಾಗಿ, ಸಜೆಸ್ಟ್ ಮಾಡಿದ್ರು ಕೂಡಾಗಿ ಆ ತೂಕನ ನಾರ್ಮಲ್ ಹೆಂಗೆ ಮಾಡ್ಕೊಳ್ಬೇಕು ಅಂತಂದು ಯಾರು ಹೇಳಿರಲ್ಲ. ಹೌದಾ? ಏನು ನೀವು ಹೊರಗಡೆ ಹೋದ್ರೆ ಎಲ್ಲದಕ್ಕೂ ನಿಮಗೆ ಸಿಂಪ್ಟಮ್ಸ್ ಅಂದ್ರೆ ಬಾಡಿನಲ್ಲಿ ಇರ್ತಕ್ಕಂತಹ ನಿಮ್ಗೆ ಕಾಯಿಲೆ ಪ್ರಕಾರ ಅವರು ಮಾತ್ರೆಗಳನ್ನ ಕೊಡೋದು ಅಥವಾ ಬೇರೆ ವಿಧಾನನ ನೀವು ಅನುಸರಿಸ್ತಾ ಇರ್ತೀರಿ. ಬಟ್ ಇದು ಹಂಗಲ್ಲ. ನಿಮ್ಮ ತೂಕನ ನಾರ್ಮಲ್ ಮಾಡ್ಕೊಳ್ಳೋದಕ್ಕೆ ಇದು ಒಂದು ಗುಡ್ ನ್ಯೂಟ್ರಿಷನ್ ಅಷ್ಟೇ. ಸುಮಾರು ಜನದ್ದು ತಿಳುವಳಿಕೆ ಏನು ಅಂತಂದ್ರೆ ಒಂದು ಆಹಾರ ಅಂತ ಪರಿಗಣಿಸೋದೇ ಇಲ್ಲ, ಶೇಕನ ಆಹಾರ ಅಂತ ಪರಿಗಣಿಸೋದೇ ಇಲ್ಲ. ಆವಾಗನೇ ನಿಮ್ಗೆ ರಿಸಲ್ಟ್ಸ್ ನ ನೋಟಿಫೈ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಯಾಕೆ ಅಂದ್ರೆ ನಿಮ್ಮ ಬಾಡಿನಲ್ಲಿ ಸುಮ್ನೆ ತೂಕ ಒಂದೇ ದಿನಕ್ಕೆ ಹೆಚ್ಚಾಗಿರಲ್ಲ. ಒಂದೇ ದಿನಕ್ಕೆ ಹೆಚ್ಚಾಗಿರುತ್ತಾ? ಇಲ್ಲ ಮೇಡಮ್, ನಾನು ಒಂದೇ ದಿನಕ್ಕೆ ಹೆಚ್ಚಾಗಿದೆ ಅಂತ ಯಾರ್ಯಾರ್ದು ಹಂಗಾಗಿದೇನಾ? ಇಲ್ಲ ತಾನೆ. ವರ್ಷಾನ್ಗಟ್ಲೆ ತಿಂದಿರ್ತೀವಿ, ಏನೋ ವ್ಯತ್ಯಾಸಗಳು ಮಾಡ್ಕೊಂಡಿರ್ತೀವಿ ಜೀವನ ಪದ್ಧತಿನಲ್ಲೋ, ಏನೋ ನೀರಿನ ಅಭ್ಯಾಸದಲ್ಲೋ ಅಥವಾ ಮಲಗೋದ್ರಲ್ಲೋ. ಹೌದಲ್ಲ? ಇದೆಲ್ಲ ವ್ಯತ್ಯಾಸಗಳಿಂದ ಮತ್ತೆ ಆಲೋಚನೆಗಳಿಂದ ಈ ತರದಿಂದ ನಮ್ಗೆ ಬಾಡಿನಲ್ಲಿ ತೂಕ ಹೆಚ್ಚಾಗೋದಕ್ಕೆ ಅಥವಾ ಕಡಿಮೆ ಆಗೋದಕ್ಕೆ ಕಾರಣ ಆಗಿರುತ್ತೆ. ಇಲ್ಲ ಅಂತಂದ್ರೆ ನಿಮ್ ಬಾಡಿನಲ್ಲಿ ಸುಮ್ನೆ ಕಾಯಿಲೆಗಳು ಬರ್ತಿದಾವೆ ಅಂದ್ರೆ ಅದು ಒಂದು ಡೆಫಿಸಿಯನ್ಸಿ. ಅಂದ್ರೆ ನಿಮ್ಗೆ ನ್ಯೂಟ್ರಿಷನ್ ನ ಕೊರತೆಯಿಂದ ಹಂಗಾಗ್ತಾ ಇರುತ್ತೆ ಹೊರತು ಈ ಎರಡು ಇದು ಇದ್ರೆ ಮಾತ್ರ ನಿಮ್ಗೆ ಪ್ರಾಬ್ಲಮ್ಸ್ ಆಗೋದು. ಹೌದಾ? ನ್ಯೂಟ್ರಿಷನ್ ಕೊರತೆಯಿಂದ ಮತ್ತೆ ನಿಮ್ಮ ಬಾಡಿನಲ್ಲಿ ಇರ್ತಕ್ಕಂಥ ವೇಟ್ ಆಗಿರ್ಬೋದು ಅಥವಾ ಫ್ಯಾಟ್ ಆಗಿರ್ಬೋದು ಅದು ಮ್ಯಾಟರ್ ಆಗಿರುತ್ತೆ. ಇದನ್ನ ನಾವು ಸರಿಯಾಗಿ ಫುಲ್ಫಿಲ್ ಮಾಡ್ಕೊಂಡ್ರೆ ಇಲ್ಲಿ ಏನ್ ಬಂದಿದ್ದೀವಿ, ನಮ್ಮ ಬಾಡಿನಲ್ಲಿ ತೂಕ ಎಷ್ಟಿದೆ ಅಥವಾ ವೆಯ್ಟ್ ಗೇನ್ ಆಗ್ಬೇಕಾ, ವೆಯ್ಟ್ ಲಾಸ್ ಆಗ್ಬೇಕಾ, ಅದನ್ನ ನೋಡ್ಕೊಂಡ್ಬಿಟ್ಟು ನಾವು ಆ ಐಡಿಯಲ್ ವೆಯ್ಟ್ ಗೆ ಬರ್ತಕ್ಕಂಥದ್ದು ಇಲ್ಲಿ ಒಂದು ಗುಡ್ ನ್ಯೂಟ್ರಿಷನ್ ಏನು ನಾವು ಫಾಲೋ ಅಪ್ ಮಾಡಿಸ್ತೀವೋ ಅದು ಒಂದು ಲೋ ಕ್ಯಾಲರಿ ಹೈ ನ್ಯೂಟ್ರಿಷನ್ ಫುಡ್. ಲೋ ಕ್ಯಾಲರಿ ಅತ್ಯಂತ ಕಡಿಮೆ ಕ್ಯಾಲರಿ ಪ್ರಪಂಚದಲ್ಲಿ ಯಾವ್ದಾದ್ರೂ ನಮ್ಗೆ ಬ್ಯಾಲೆನ್ಸ್ಡ್ ನ್ಯೂಟ್ರಿಷನ್ ಫುಡ್ ಅಂದ್ರೆ ಸಮತೋಲನವಾದಂತಹ ಆಹಾರ ನಮ್ಮ ದೇಹಕ್ಕೆ ಸಿಗ್ಬೇಕು ಅಂತಂದ್ರೆ ನಷ್ಟು ನಾವು ಕರೆಕ್ಟ್ ಆಗಿ ಪ್ರೋಟೀನ್ ಕೊಡೋದೇ ಇಲ್ವಂತೆ ಪ್ರತಿಯೊಬ್ಬ ಜನರು. ಅಂದ್ರೆ ನಮಗೆ ಕಂಪೇರ್ ಮಾಡಿದ್ರೆ ಈ ಸೌತ್ ಸೆಂಟ್ರಲ್ ಏನಿದೆ, ಈ ದಕ್ಷಿಣ ಭಾಗ ಏನು ತಮಿಳ್ನಾಡು ಆಗಿರ್ಬೋದು, ಆಂಧ್ರ ಮತ್ತೆ ಕರ್ನಾಟಕ, ಇವೆಲ್ಲವನ್ನು ನೋಡಿದ್ರೆ ಜಾಸ್ತಿ ಮೋಸ್ಟ್ ಆಫ್ ದ ಪೀಪಲ್ಸ್ ಬೆಳಗಿನ ಬ್ರೇಕ್ಫಾಸ್ಟ್ ಆಗ್ಲಿ, ಮಧ್ಯಾಹ್ನದ ಲಂಚ್ ಆಗ್ಲಿ, ನೈಟ್ದಾಗ್ಲಿ ಏನ್ ಮಾಡ್ತೀವಿ, ಜಾಸ್ತಿ ಕಾರ್ಬೋಹೈಡ್ರೇಟ್ ಅಂದ್ರೆ ತುಂಬಾ ಸಿಂಪಲ್ ಕಾರ್ಬೋಹೈಡ್ರೇಟ್ಸ್ ಏನಂತ ಕರಿತೀವಿ, ಅಕ್ಕಿ. ಹೌದಾ? ಬಿಳಿ ಅಕ್ಕಿನೇ ಜಾಸ್ತಿ ಉಪಯೋಗದ. ಅದನ್ನೇ ಇಲ್ಲಿ ದೋಸೆ ಮಾಡ್ತೀವಿ, ಮತ್ತೆ ಅನ್ನ ರೈಸ್ ಮಾಡ್ತೀವಿ, ಇದನ್ ಮಾಡ್ತೀವಿ, ಪುಳಿಯೋಗರೆ, ಇದೇ ತರನೇ ಜಾಸ್ತಿ ನೋಡ್ಬೋದು. ಎಲ್ಲದನ್ನು ಸಿಂಪಲ್ ಕಾರ್ಬೋಹೈಡ್ರೇಟ್ಸ್. ಓಕೆ, ಇವತ್ತಿಗೆ ಜನಕ್ಕೆ ಗೊತ್ತಿಲ್ಲ ಸಕ್ಸಸ್ಫುಲ್ ಅಂದ್ರೆ ಅಂತ. 100% ಗೊತ್ತಿಲ್ಲ, 200% ಗೊತ್ತಿಲ್ಲ. ಅಪ್ಪ ಹಿಡ್ಕೊಂಡು ಮನೆಯಿಂದ ಹಿಡ್ಕೊಂಡು ಗೊತ್ತಿಲ್ಲ. ಅದು ಟೆನ್ಷನ್ ತಗೋಬೇಡಿ. ನೀನ್ ಲೈಫಲ್ಲಿ ಶಟ್ಲ್ ಆಗಂದ್ರೆ ಸೊತ್ತಿ ಅಂತ ಅರ್ಥ. ನೀನು ಮನೆಗೆ ಹೇಳ್ತಾರೆ ಶಟಲ್ ಆಗ್ಬಿಡ ಮಗ, ಲೈಫಲ್ಲಿ ಶಟ್ಲ್ ಆಗಂದ್ರೆ ಬೈಸಿ ಹೋಗ್ಬಿಟ್ಟಿ ಅಂತ ಅರ್ಥ. ನೀನು ಶಟಲ್ ಅಂದ್ರೆ ಲೈಫ್ ಇನ್ನೇನಿಲ್ಲ ಅಂತ ಅರ್ಥ. ಶಟಲ್ ಅಂದ್ರೆ ಮುಗಿದೋಗಿದ್ ಕತೆ ಅಂತ ಏನಿಲ್ಲ ಅಂತ, ಲೈಫ್ ಕ್ಲೋಸ್ ಅಂತ ಏನಿಲ್ಲ ಅಂತ, ಮುಗಿದೋಗ್ಬಿಟ್ಟಿದೆ ಅಂತ ಅರ್ಥ.
ಹೆಂಗಾರ ಮಾಡಿ ಜೀವನ ಶೆಟ್ಲ್ ಆಗ್ಬಿಡು ಅಂತ ಹೇಳ್ತಾರೆ. ಶಟ್ಲ್ ಅಂದ್ರೆ ಎತ್ನ ಮನೆ ಊತಿಕ್ ಬಿಡೋದು ಅಷ್ಟೇ ಇದೆ, ಏನಿರಲ್ಲ. ಕರೆಕ್ಟ್, ಇದು ಇಂಪಾರ್ಟೆಂಟ್. ನಿಮ್ಗೆ ಗೊತ್ತಿರ್ಲಿ, ಕೆಲವು ಮನೆಯಲ್ಲಿ ಮಾತಾಡುವ ಶಬ್ದಗಳಿಂದ ನಿಮ್ಗೆ ಗೊತ್ತಾಗುತ್ತೆ ಹೆಂಗಾರ ಮಾಡಿ ಲೈಫ್ ಶಟ್ಲ್ ಆಗು ಅಂದ್ರೆ, ಶಟಲ್ ಆಗಿದೆ ಅಂದ್ರೆ ನಿಮ್ಗೆ ಮುಂದೆ ಏನು ಪ್ಲಾನ್ ಇಲ್ಲ ಅಂತ ಅರ್ಥ. ಓಕೆ, ನಿಮ್ಗೊಂದು ಇದು ಯಾರು ಬೆಳಿಗ್ಗೆ ಅಲ್ಲಿ ತಿಕ್ತೀರಿ, ನಾನು ಕಂಟಿನ್ಯೂ ತಿಕ್ತಾ ಇದ್ರಿ, ಅಲ್ಲೂ ದಿನ ತಿಕ್ತಾ ಇದ್ರಿ, ಡೈಲಿ ಅಲ್ಲಿ ತಿಕ್ತಾ ಇದ್ರಿ, ಡೈಲಿ ತಿಕ್ತೀರಾ ಅಲ್ವಾ? ಯಾಕೆ ಅಲ್ವಾ? ಡೈಲಿ ಅಲ್ಲಿ ತಿಕ್ತೀರಿ, ಸರಿ. ಯಾರ ಡೈಲಿ ಮಿರರ್ ನೋಡ್ತೀರಿ? ಡೈಲಿ ಮಿರರ್ ನೋಡ್ತೀರಿ, ಏನ್ ನೋಡ್ತೀರಿ ಮಿರರ್? ಏನ್ ನೋಡ್ತೀರಿ? ಏನ್ ನೋಡ್ತೀರಿ ಮಿರರ್ ಅಲ್ಲಿ? ಏನ್ ನೋಡ್ತೀರಿ ಮಿರರ್ ದಿನ ಅಲ್ಲಿ? ಮುಖ ನೋಡ್ಕೊಂತೀವಿ ಸರ್, ಅಷ್ಟೇ ಕೂದಲು ನೋಡ್ಕೊಂತೀವಿ ಅಷ್ಟೇ. ಆಮೇಲೆ ಅಷ್ಟೇ ಸರ್. ಮುಖದಲ್ಲಿ ಏನೇನ್ ಚೆನ್ನಾಗಿದೆ ಏನೇನಿಲ್ಲ ಅಂತ ನೋಡ್ಕೊಂತೀವಿ. ಹೊಟ್ಟೆ ಯಾರು ನೋಡ್ಕೊಂಬಲೇ ಇಲ್ಲ. ಮುಖ ನೋಡ್ಕೊಂತೀವಿ, ಕೈ ನೋಡ್ಕೊಂತೀವಿ. ಕರೆಕ್ಟ್, ಅದು ಬೇಕಾಗಿಲ್ಲ, ಯಾರಿಗೆ ಕಾಣಲ್ಲ. ಕರೆಕ್ಟ್ ಅಲ್ವಾ? ಯಾರು ನೋಡಿದ್ರಿ? ಇಲ್ಲ. ಕರೆಕ್ಟ್ ಅಲ್ವಾ? ದಿನ ಅಲ್ಲೇ ನೋಡ್ತೀನಿ. ಯಾಕಂದ್ರೆ ಇಲ್ಲಿ ನಿಮ್ಗೆ ಚೆನ್ನಾಗಿ ಕಾಣಬೇಕು ಅಂತ ನಮ್ ಇಂಟೆನ್ಷನ್. ಯಾರ್ಯಾರು ಫೇಸ್ ವಾಶ್ ಮಾಡಿಸ್ತೀರಿ? ಕರೆಕ್ಟಾ? ಯಾಕೆ ಮಾಡಿಸ್ತೀರಿ? ಚೆಕ್ ಮಾಡಿ. ಪ್ರತಿ ಒಂದನ್ನ ಪ್ರತಿ ದಿನ ನೀವು ಹಲ್ ತಿಕ್ಕೋದು ಮಗನ ಫಸ್ಟ್ ಹೆಂಗ್ ಕಲ್ಸ್ಕೊಡ್ತೀವಿ ಹಲ್ ತಿಕ್ಕೋದನ್ನ ಸ್ಟಾರ್ಟಿಂಗ್ ಅಲ್ಲಿ ನಮ್ಗೆ ಹೇಳ್ತಿರೋದು. ಹೆಂಗೆ ಹಲ್ ತಿಕ್ತೀರಿ ಬೆಳಗ್ಗೆ ಎದ್ದ ಕೂಡ್ಲೆ ದಿನ ಹಲ್ ಹೆಂಗ್ ತಿಕ್ತೀರಿ ಹೇಳ್ತೀರಿ. ಒಂದಿನ 2 ದಿನ ಹಲ್ ತಿಕ್ತಾನೆ ನಿಮ್ ಮಗ, 3 ದಿನ ಬಿಡ್ತಾನೆ, ನೀವೇನ್ ಹೇಳ್ತೀರಿ? ಏಯ್ ಯಾಕೆ ಹಲ್ ತಿಕ್ಕಿಲ್ಲ, ತಿಕ್ಕು ಅಂತೀರಿ. ಕರೆಕ್ಟಾ? ಮತ್ತೆ ಹಲ್ ತಿಕ್ತಾನೆ, ಮತ್ತೆ 2 ದಿನ ಬಿಡ್ತಾನೆ, ಮತ್ತೇನ್ ಹೇಳ್ತೀರಿ? ಯಾಕೆ ಹಲ್ ತಿಕ್ಕಿಲ್ಲ, ತಿಕ್ಕು ಅಂತಾರೆ. 2 ದಿನ ಆಯ್ತು ಮೋಷನ್ ಹೋಗಿಲ್ಲ ಅಂದ್ರೆ ಮೋಷನ್ ಹೋಗು ಅಂತ ಹೇಳ್ತೀರಿ. ಹೋಗ ಮೋಷನ್ಗೆ ಹೋಗಿಲ್ಲ ಅಂತೀವಿ. 4 ದಿನ ನಿದ್ದೆ ಮಾಡಿಲ್ಲ ಅಂದ್ರೆ ಏನಾಗುತ್ತೆ? ಯಾಕ ಮಗ ನಿದ್ದೆ ಮಾಡ ಅಂತ ಹೇಳ್ತೀವಿ. ಸರಿ, ಮಧ್ಯಾಹ್ನ ಊಟ ಮಿಸ್ ಮಾಡಿ ಊಟ ಮಾಡಿ ಅಂತ ಹೇಳ್ತೀವಿ. ಎಲ್ಲ ಹೇಳ್ತೀರಿ ನೀವು. ಕರೆಕ್ಟಾ? ಎಲ್ಲದನ್ನ ಮಾತಾಡ್ತೀರಿ. ಯಾವ್ದು ಬಿಟ್ರಿ ಮನೆಯಲ್ಲಿ? ಇದೆಲ್ಲ ಮಕ್ಕಳು ಕಲ್ತಾರ ನಿಮ್ಮ ಮನೆಯಲ್ಲಿ? ಕಲ್ತಿದಾರ? ಕಲಿಸಿರ? ನಾನು ಹೇಳಕ್ ಕೇಳಿಸುತ್ತೆ ನಿಮ್ಗೆ? ಒಂದು ಆರ್ಟ್ ಕೊಡಿ ನೋಡೋಣ ಇದೇನಾ ಅಂತ. ಓಕೆ, ಇದೆಲ್ಲ ನೀವ್ ಹೇಳಿತಾನೆ ಮನ್ಯಾಗ ಮಾತಾಡ್ತಾನೆ ಕಲ್ತಿದ್ದು. ಕರೆಕ್ಟ್ ಅಲ್ವಾ? ಅಲ್ಲಿ ತಿಕ್ಕು ಅಂತ ಒಂದಿನ ಆಯ್ತು, 2 ದಿನ. ಸ್ಕೂಲಿಗೆ ಗೊತ್ತಾ ಹೇಳ್ಕೊಂಡು ಹೋಗಿ ಬಿಟ್ರಿಲ್ಲ? ಬಿಟ್ರಿ. ನಾಳೆ ಹೋಗಿಲ್ಲ, ಮತ್ತೆ ಹೇಳ್ಕೊಂಡು ಹೋಗಿ ಬಿಟ್ರಿ. ಕಂಟಿನ್ಯೂ ಮಾಡಿದ್ನಿಲ್ಲ, ಕಂಟಿನ್ಯೂ ಮಾಡಿದ. ಕರೆಕ್ಟಾ? ಇಲ್ಲಿಗೆ ಬಂದ್ರಿ, ಸರಿ. ನಿಮಗೆ ಯಾವ್ದಾವ್ದು ಕಂಟಿನ್ಯೂ ಹೆಂಗ್ ಮಾಡಿ ಚೆಕ್ ಮಾಡ್ಕೊಂಡು ನೆನಪಿದೆ ನಿಮ್ಗೆ? ಕಂಟಿನ್ಯೂ ಮಾಡಿದೆ ಹೆಂಗ್ ಹೇಳಿ? ಸಣ್ಣ ಮಗಿದ್ದ 1 ತುತ್ತು ತಿನ್ನಿಸಿದ್ರಿ, 2 ತುತ್ತು ತಿನ್ನಿಸಿದ್ರಿ, 3 ದಿನ ತಿನ್ನಿಸಿದ್ರಿ, 1 ವಾರ ತಿನ್ನಿಸಿದ್ರಿ, 1 ತಿಂಗಳು ತಿನ್ನಿಸಿದ್ರಿ, ನೆಕ್ಸ್ಟ್ ಏನ ಆಗೋಯ್ತು? ಅನಿತ್ಯ ಸ್ಟಾರ್ಟ್ ಮಾಡ್ಕೊಂಡ. ಎಲ್ಲ ಪ್ರತಿ ಒಂದನ್ನ ನೀವೇ ಕಲಿಸಿದ್ದು. ಯಾರು ನೆನಪಿದೆ? ಗೊತ್ತಿತ್ತು ಅವನಿಗೆ ಏನಾದ್ರು? ಗೊತ್ತಿರ್ಲಿಲ್ಲ. ಪಿನ್ ಟು ಪಿನ್ನು ಮನ್ಯಾಗ ತಂದೆ ತಾಯಿ ಕಲಿಸಿದ್ದವ್ರಿಗೆ. ನೀವೇನೇನ್ ಕಲಿಸಿದಿರಿ ಅದು ಪಕ್ಕ ಕಲ್ತೇನೆ ಮಗ, ಪಕ್ಕ ಕಲ್ತಾನೆ. ಮಗ ಕಲ್ತಾನೆ, ಮಗಳು ಕಲ್ತಾನೆ, ಪಕ್ಕ ಕಲ್ತಾನೆ. ನಾವು ಬ್ರಾಹ್ಮಣರಾಗಿದ್ರೆ ದಿನ ಸ್ನಾನ ಮಾಡಿ ಪೂಜೆ ಮಾಡಕ್ ಕಲಿಸಿ, ಮತ್ತೆ ಪಕ್ಕ ಅದನ್ನ ಮಾಡ್ತಾರೆ. ನಾವು ಅದನ್ನಲ್ಲ ಅಂದ್ರೆ ಏನ್ ಮಾಡ್ತಾರೆ ಗೊತ್ತಾ? ಅವ್ರು ವಾರಕ್ಕೊಂದ್ಸಲ ಸ್ನಾನ ಮಾಡ್ತಾರೆ. ಕಲಿಸಿದ್ದಾರೆ ನೀನು 1 ದಿನ ಕೂಡ ಎದ್ದು ಎಕ್ಸರ್ಸೈಸ್ ಮಾಡಿಲ್ಲ, ಅವ್ರು ಮಾಡಲ್ಲ. ನೀನೇ ಕಲಿಸಿದ್ದವ್ರಿಗೆ. ನಿನಗೆ ಗೊತ್ತಿಲ್ಲ ತೂಕ ಎಷ್ಟಿರ್ಬೇಕಂತ, ಮತ್ತೆ ಅವ್ರಿಗೆ ಗೊತ್ತಿಲ್ಲ ತೂಕ ಎಷ್ಟಿರ್ಬೇಕಂತ. ನಿನಗೆ ಗೊತ್ತಿಲ್ಲ ಎಷ್ಟು ತಿನ್ಬೇಕಂತ, ಅವ್ರಿಗೆ ಗೊತ್ತಿಲ್ಲ ಎಷ್ಟು ತಿನ್ಬೇಕು ಅಂತ. ಯಾರೇ ಗೊತ್ತಿದೆ ಮನೆಯಲ್ಲಿ? ಕರೆಕ್ಟಾ? ನಾನು ಏನೇನ್ ಮಾಡಿದೀನಿ, ಏನೇನ್ ಮಾಡಿಲ್ಲ ಅದನ್ನ ಮಗ ಮಾಡಿಲ್ಲ, ಮಗಳು ಮಾಡಿಲ್ಲ. ನಿನಗೆ ಏನೇನ್ ಗೊತ್ತಿಲ್ಲೋ ಅದು ಮಗಳಿಗೆ ಗೊತ್ತಿಲ್ಲ, ನಿನಗೆ ಏನೇನ್ ಗೊತ್ತಿದೆಯೋ ಅದು ಮಗಳಿಗೆ ಗೊತ್ತೈತೆ. 99% ನೀನೇ ಫಾಲೋ ಮಾಡೋದು ಮನೆಯವರು. 1% ಹೋಗ್ತಾ ಚೇಂಜಸ್ ಆಗ್ಬೋದು ಹೊರತಾಗಿ ಮಿಕ್ಕಿದ್ದೆಲ್ಲ ಅಮ್ಮ ಮಾಡಿದ್ದೆ ಮಗಳು ಮಾಡೋದು, ಮಗಳು ಮಾಡಿದ್ದೆ ಮತ್ತೆ ಮಗ ಮಾಡ್ತಾನೆ. ಎಲ್ಲ ಫ್ಯಾಮಿಲಿ ಸೇಮ್ ಮಾಡಕೊಂಡು ನೀವೇ ಕಲಿಸಿದ್ದು. ಕರೆಕ್ಟಾ? ನಿಮ್ಮನೆ ಚೆಕ್ ಮಾಡಿ, ನಿಮ್ಮನೆಗೆ ಏನೇನ್ ಅಮ್ಮ ಅಪ್ಪ ಮಾಡ್ಕೊಂಬಂದ್ರು ಅದನ್ನ 70% ಮಕ್ಕಳು ಮಾಡಿ ಸ್ಟಾರ್ಟ್ ಮಾಡ್ತಾರೆ. ಕೆಲವು ಹುಡುಗರು ಅದಕ್ಕೆ ಹೇಳಿದ್, ನೀವು ಹೆಂಗೆ ಫಾಲೋ ಮಾಡ್ತಾ ಹೋಗ್ತೀರಿ, ಇದನ್ನ ಹೆಂಗ ರೊಟೀನ್ ಮಾಡಿದಿರಿ, ಹೆಂಗ ಹಲ್ ತಿಕ್ತಿರಿ ಮಿಸ್ ಮಾಡದೆ, ಏನೇ ಕಷ್ಟ ಬರ್ಲಿ. ಈಗ ಯಾವ್ದೋ ಒಂದು ಊರಿಗೆ ಹೋಗಿರ್ತೀರಿ, ಅಲ್ಲಿ ಬ್ರಷ್ ಇಲ್ಲ, ಪೇಸ್ಟ್ ಇಲ್ಲ, ಅವಿಷ್ಟು ಆಗಿ ತಿಕ್ತೀರಾ? ಕರೆಕ್ಟ್? ಯಾರು ಚೆಕ್ ಮಾಡಿರಿ? ಪೇಸ್ಟ್ ಇಲ್ಲ, ಬ್ರಷ್ ಇಲ್ಲ, ಯಾಕೆ? ಹೆಂಗೆ ನಿಮ್ಗೆ ರೂಢಿ ಆಗಿದೆಯೋ ಹಂಗೆ ನಿನಗೆ ಕೂಡ ರೂಢಿ ಇರಬೇಕು. ಪರಿಸ್ಥಿತಿ ಹೆಂಗೆ ಇರ್ಲಿ, ಏನೇ ಬಿಡ್ಲಿ, ಸರಿಯಾಗಿ ನನ್ನ ಬಾಡಿಯನ್ನ ನೀನ್ ಕೊಡ್ಬೇಕಂತ ಕೊಡ್ಲೇಬೇಕು ಅಂತ ಇರ್ತಕ್ಕಂಥ ಇದು ಹೇಳ್ತಾ ಗೊತ್ತಾ? ಇದು ನಿಮ್ಮ ಇಷ್ಟ, ಇದು ನೀವು ಫಾಲೋ ಮಾಡ್ಲೇಬೇಕು. ಹೆಂಗೆ ಮಕ್ಕಳಿಗೆ ಹೇಳ್ಕೊಟ್ಟಿದಿರಿ, ಮಕ್ಕಳು ಹೆಂಗೆ ಚೇಂಜ್ ಮಾಡಿದಿರಿ, ಮಕ್ಕಳು ಹೆಂಗೆ ಬದಲಾಯಿಸ್ತಾ ಹೋದ್ರು, ನೆಕ್ಸ್ಟ್ ಸ್ಟೇಜ್ ಅಲ್ಲಿ ನಿಮ್ಮನ್ನೇ ಮಕ್ಕಳು ಫಾಲೋ ಮಾಡೋದು ಸ್ಟಾರ್ಟ್ ಮಾಡ್ತಾರೆ. ನಿಮ್ಗೆ ನೆನಪಿರ್ಲಿ,
ಇದಕ್ಕೆ ಇಲ್ಲಿ ಬಂದು ಕುತ್ಕೊಂಡು ಗೊತ್ತಾ, ಬಂದು ಕುತ್ಕೊಂಡಿದ್ದೆ ತುಂಬಾ ಜನ ನಿಮ್ಗೆ ಗೊತ್ತಿರ್ಲಿ. 7 ವರ್ಷ ನನಗೆ ಹರ್ಬಲೈಫ್ ಸಿಗುವಾಗ ನನ್ನ ಏಜ್ 35 36 ನನಗೆ ಇರ್ತಾ ಇತ್ತು. ನನಗೆ ಹರ್ಬಲೈಫ್ ಪರಿಚಯ ಆದಾಗ ಊರಲ್ಲಿ ಫುಲ್ ರಿಜೆಕ್ಟ್ ಮಾಡಿ ನಾನು ಓದಿರೋದು BBM ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಮಾಡ್ಕೊಂಡಿದ್ದೆ ಹೋಟ್ಲಲ್ಲಿ. ಅಷ್ಟು ನಾನು ಯಾವತ್ತ ಜಾಬ್ ಹೋಗಿಲ್ಲ, ಆ ಸರ್ಟಿಫಿಕೇಟ್ ತಗೊಂಡು ಜಾಬ್ ಹೋಗಿಲ್ಲ, ಮತ್ತೆ ಜಾಬ್ ಅದ್ ಮಾಡೂ ಇಲ್ಲ. ಅದಕ್ಕೋಸ್ಕರ ಅದ್ನ ಯಾವ್ದು ಸರ್ಟಿಫಿಕೇಟ್ ತಗೊಂಡಿಲ್ಲ. ನೆಟ್ TC ಮಾರ್ಕ್ಸ್ ಕಾರ್ಡ್ ಬಿಡಿಸ್ಕೊಂಬಂದ ಮೇಲೆ ಎಲ್ಲಿದೆ ಗೊತ್ತೇ ಇಲ್ಲ. ನನಗೆ ಅದ್ರ ಮೇಲೆ ಇಂಟ್ರೆಸ್ಟ್ ಇಲ್ಲ. ಓಕೆ, ಅದರಿಂದ ಬದುಕಬೇಕಂದ್ರೆ ನನಗೆ ಆಸೆನೂ ಇಲ್ಲ. ಇದು ಫಸ್ಟ್. ಇಲ್ಲಿ ಬಂದ್ಮೇಲೆ ನನಗೆ ಅನ್ಸಿತ್ತು ಈ ಶೇಕ್ ಕುಡಿಯೋ ಮುಂಚಿತವಾಗಿ ಹುಟ್ಟಿನಿಂದ ಹಿಡ್ಕೊಂಡು ನನಗೆ 30 ವರ್ಷ ಏಜ್ ಆಗೋವರೆಗೂ ಅಪ್ಪ ಅಮ್ಮನ ದೇವ್ರ ತರ ನೋಡ್ಕೊಂಡಿದೀನಿ. ಒಂದು ಅರ್ಥ ಮಾಡ್ಕೊಂಡಿದ್ದೀನಿ ಆ ಪರಿಸ್ಥಿತಿಯನ್ನ. ಯಾಕಂದ್ರೆ ಪಿನ್ ಟು ಪಿನ್ ಅಪ್ಪ ನಮ್ಮ ಪರಿಸ್ಥಿತಿ ನೋಡ್ಕೊಂಡ್ ಬಂದಿನಿ. ಅಲ್ಲಿಂದ ನೋಡ್ಕೊಂಡು ನಾ ಕಲ್ತಿದ್ದೆ ಹೆಂಗ್ ಗೊತ್ತಾ, ನನಗೆ ಇವಾಗ ಅರ್ಥ ಆಗ್ತಿರೋದು. ಪಿನ್ ಟು ಪಿನ್ ನಮ್ಮಪ್ಪ ನಮ್ಮನ ಪರಿಸ್ಥಿತಿ ನನ್ನ ನೆಕ್ಸ್ಟ್ ಜನರೇಷನ್ ಬರಬಾರಂತ ಅರ್ಲಕ್ಕೆ ಇರೋದು. ಒಂದು, ನನ್ನ ಅಪ್ಪಗೆ ಏನೇನ್ ಪ್ರಾಬ್ಲಮ್ ಬಂದಿತ್ತು, ಅಪ್ಪ ಏನೇನು ಮಾಡ್ತಿದ್ನೋ ಅದು ನನಗೆ ಇರಬಾರ್ದು ಅಂತ ಇಲ್ಲಿ ಇರೋದು. 2, ಮತ್ತೆ ಇದು ಯಾರ ಮನೆ ಫ್ಯಾಮಿಲಿ, ಇಂಥ ಫ್ಯಾಮಿಲಿ ಅನ್ಸ್ಬಾರ್ದು ನೆಕ್ಸ್ಟ್ ಫ್ಯೂಚರ್ ಅಂತ ಇಲ್ಲಿರೋದು. ಮನೆ ಹೊರಗಡೆ ಜನ ಸಫರ್ ಆಗ್ತಾರೆ. ಹೆಲ್ತ್ಗೆ BP, ಶುಗರು, ಥೈರಾಯ್ಡ್, ಮೈ ನೋವು, ಕಕ್ಕ ಬರಲ್ಲ, ನಿದ್ದೆ ಬರ್ತಾ ಇಲ್ಲ, ಡಿಪ್ರೆಷನ್ ಆಗಿದೆ, ಗಂಡ ಗಂಟಗಾಲ ಮನೆಯಾಗ ಆಗಲ್ಲ. ಇದೆಲ್ಲ ಹೊರಗಡೆ ನಡೆಯೋದು ನಮ್ಮ ಮನೆಗೆ ನಡೀಬಾರಂತ ಹೇಳಿರೋದು. ಯಾಕೆ ಅಂದ್ರೆ ಪಿನ್ ಟು ಪಿನ್ ಜೀವನದಲ್ಲಿ ನೀವು ನನಗೆ ಕಲಿಸ್ತೀರಿ. ಪಿನ್ ಟು ಪಿನ್ನು ನೀವು ನನಗೆ ಕಲಿಸ್ತೀರಿ. ನಾನು ಕಲಿತಾ ಇದ್ದೀನಿ, ನಾನು ಕಲಿಸ್ತೀನಿ ಅಂತ ನಿಮ್ಗೆ ಅನಿಸ್ತಿರುತ್ತೆ. ಬಟ್ ನಾನು ಜಾಸ್ತಿ ನಿಮ್ಮಿಂದ ಕಲಿತಾ ಇರ್ತೀನಿ. ಜೀವನ ಅಂದ್ರೆ ಹಿಂಗಲ್ಲ, ಹಿಂಗೆ. ಯಾರ್ಯಾರಿಗೆ ನಿಮಗೆ 100 ವರ್ಷ ಇದೆ ಕರೆಕ್ಟಾ, 100 ರೂಪಾಯಿ ಇದೆ, 100ರಲ್ಲಿ 100 ರೂಪಾಯಿ ಕರೆಕ್ಟಾ, 100ರಲ್ಲಿ ಕರೆಕ್ಟಾ ಕೇಳಿಸು, 100ರಲ್ಲಿ 25% ನಿಮ್ ಜೀವನ 25 ಅಂದ್ರೆ ಎಷ್ಟು ಉಳಿತೀವಿ? 75ರಲ್ಲಿ 25 ವರ್ಷ ನಿನ್ನ ಲೈಫ್ ಅನ್ನ ಶಟಲ್ ಮಾಡಕ್ಕೋಸ್ಕರ, ನಿನ್ ಜೀವನಕ್ಕೋಸ್ಕರ ನೀನ್ ಕಲಿತೀವಿ. ಎಷ್ಟು? 25 ವರ್ಷ, ಇಲ್ಲ 26 ಆಗ್ಬೋದು, 27 ವರ್ಷ ಆಗ್ಬೋದು, ಗೊತ್ತಿಲ್ಲ. ಇದನ್ನ ನೀನು ಕಲಿಯಕ್ಕೋಸ್ಕರ ಜೀವನ ಹೆಂಗಿರ್ಬೇಕು ಅಂತ ಕಲಿತಿ. ಮತ್ತೆ ಚೆನ್ನಾಗಿ ಓದ್ತಿ. 25, 26, 27 ವರ್ಷದವರೆಗೂ ಅಲ್ಲಿಗೇನಾಯ್ತು? 100ರಲ್ಲಿ 27% ನಿನ್ ಲೈಫ್ ಅನ್ನ ನೀನು ಬರೀ ಸರಿ ಮಾಡ್ಕೊಳ್ಳೋದ ಕಲಿಯಕ್, ನೀನ್ ಹೆಂಗಿರ್ಬೇಕು ಕಲಿಯಕ್ ಅಷ್ಟ ಆಗುತ್ತೆ. ಯಾರೇ ಗೊತ್ತಿದ್ದು? ಜೀವನ ಕಲ್ತ್ಕೊಂಡು ಹೋಗಕ್ಕೆ 27 ವರ್ಷ ಆಗುತ್ತೆ. ನಿನಗೆ ಕೆಲಸಕ್ಕೆ 30 ವರ್ಷನ ಆಗಿರುತ್ತೆ. ಜೀವನ ಹೆಂಗ್ ಮಾಡ್ಬೇಕು, ಎಷ್ಟು ಸಂಪಾದನೆ ಮಾಡ್ಬೇಕು, ಏನ್ ಓದ್ಬೇಕು, ಏನ್ ಓದ್ಬಾರ್ದು, ನನ್ನ ಮಗ ನಮ್ಮ ಚೆನ್ನಾಗಿರ್ಬೇಕು ಅಂತ ಕಳೆಯೋರು 20 ವರ್ಷ ಕಳೆದೇ ಬಿಡ್ತಾರೆ. ಎಷ್ಟು ಕೇಳಿದೆ ನಿನಗೆ? ಕರೆಕ್ಟಾ? ಇಲ್ಲಿ ನಿನಗೆ ಗೊತ್ತಾಗುತ್ತೆ ನೀ ಸಮಾಧಾನ ಸಿಕ್ಕಿದೀಯಾ 27 ವರ್ಷಕ್ಕೆ? ಯಾರು ಚೆಕ್ ಮಾಡಿರಿ ಸರ್? ಫುಲ್ ಸಮಾಧಾನ ಸರ್, ಲೈಫ್ ಅಲ್ಲ ಸೂಪರ್ ಸರ್, ನನ್ನ ಲೈಫ್ ಸಮಾಧಾನವಾಗಿದೆ. 27 ವರ್ಷ ಕೈ ಹಿಂಗ ನೋಡೋಣ. 25 ವರ್ಷ 27 ವರ್ಷ ಒಳಗಿರೋರು ಸರ್ ನನಗೆ ಸಮಾಧಾನ ಜೀವನ ಸರ್ ಅಂಬರಿ ಕೈ ಏನು ಸರ್ ನೋಡೋಣ. ಫುಲ್ ಸಮಾಧಾನ, ಖುಷಿ ಸರ್ ಲೈಫ್ ಅಲ್ಲಿ ಸಿಕ್ಕಾಪಟ್ಟೆ ಖುಷಿಯಾಗಿದೆ ನನಗೆ ಲೈಫು ಅನ್ನೋರಿಗೆ ಕೈ ಏನು ನೋಡೋಣ. ಇಲ್ಲ. ಕರೆಕ್ಟಾ? ಈಗ 35 40 ವರ್ಷ ಏಜ್ ಆಗಿದೆ. ಕರೆಕ್ಟಾ? 27 35 ವರ್ಷ ಏಜ್ ಆಗಿದೆ ಸರ್, ನನಗೆ ಸಿಕ್ಕಾಪಟ್ಟೆ ಖುಷಿ ಸರ್ ಲೈಫ್ ಅಲ್ಲಿ. ಇಲ್ಲ. ಕರೆಕ್ಟಾ? 35 ವರ್ಷ ಆಗೋಯ್ತು. 35 ವರ್ಷ ಆದ್ರೂ ಬುದ್ಧಿ ಬಂದಿಲ್ಲ, 35 ವರ್ಷ ಆದ್ರೆ ಕಲ್ತಿಲ್ಲ, 40 ವರ್ಷ ಆದ್ರೆ ಕಲ್ತಿಲ್ಲ, 45 ವರ್ಷ ಆದ್ರೆ ಕಲ್ತಿಲ್ಲ, 50 ವರ್ಷ ಆದ್ರೆ ಕಲ್ತಿಲ್ಲ ಅಂದ್ರೆ ಇನ್ನ ಲೈಫ್ ಅಲ್ಲಿ ಖುಷಿಯಾಗಿರೋ ದಿನಗಳು ಯಾವಾಗ ಯಾವಾಗಿರ್ತೀವಿ ಖುಷಿಯಾಗಿ? ಐ ಥಿಂಕ್ 35 40 ವರ್ಷದೊಳಗೆ ನೀನ್ ಕಾಲ್ ಕಟ್ಟಾಗೋಯ್ತು, ಕೈ ಕಟ್ಟಾಗೋಯ್ತು, ಹೆಲ್ತ್ ಕೆಟ್ಟೋಯ್ತು, ಬಾಡಿ ಎನರ್ಜಿ ಕಳ್ಕೊಂತು, ಏನೋ ನರ ವೀಕ್ನೆಸ್ ಆಗೋಯ್ತು. ನಿನ್ನ ಲೈಫ್ ಅಲ್ಲಿ ಏನ್ ಮಾಡಿದೆ? ನೀ ಬಂದ್ ಭೂಮಿ ಮೇಲೆ ಏನ್ ಮಾಡಿದೆ? ಚೆಕ್ ಮಾಡಿ. ಕಣ್ಣು ಕಾಣ್ಲಿಲ್ಲ, ಏನೋ ಆಗೋಯ್ತು. ಒಂದ್ 3 ವರ್ಷ ಹಾಸ್ಪಿಟಲ್ ಸೆಟ್ಲ್ ಆಗ್ಬೋದೆ. ಬಂದ್ಮೇಲೆ ಡಾಕ್ಟರ್ ಹೇಳ್ತಾರೆ ನೆಕ್ಸ್ಟ್ ಈ ಬಾರ್ ಎತ್ಬೇಡ, ಈ ಬಾರ್ ಎತ್ಬೇಡ, ಇದ್ ಮಾಡಕ್ ಹೋಗ್ಬೇಡ, ನಿದ್ಗಟ್ಬೇಡ, ಶಿಟ್ ಮಾಡ್ಕೋಬೇಡ, ಬೇಜಾರ್ ಮಾಡ್ಕೋಬೇಡ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ಮೇಲೆ ಅದನ್ನ ಸುಧಾರಿಸಿ ಕೂತ್ಕೊಂಡ್ರೆ ನೀನ್ ಮಾಡಿದ್ದೇನು? ಏನ್ ಮಾಡಿದ್ದೇನು? ಏನ್ ಮಾಡಿದ್ವಿ ಭೂಮಿ? ಕರೆಕ್ಟ್? ಐ ಥಿಂಕ್ ಅಲ್ಲೇವರೆಗೆ ಏನಾದ್ರು ಮಕ್ಳು ದೊಡ್ಡರಾಗಿ ಸಂಪಾದನೆ ಮಾಡಿ ಸ್ಟಾರ್ಟ್ ಮಾಡಿದ್ಮೇಲೆ ನೀನ್ ಮಾಡಿದ್ ಒಂದೇ ಗೊತ್ತಾ? ಮದುವೆ ಮಾಡಿಕೊಂಡೆ ಮಕ್ಳು ಹುಟ್ಟಿಸಿದ್ರೆ ಅಷ್ಟೇ.
ಈಗ ಅವ್ರ ಮೇಲೆ ಬಿಡೋದ್ರೆ ಸಾಯ್ಬೇಕು ಇವಾಗ. ಅವ್ರಿಗೆ ಜ್ಞಾನ ಕಲಿಸಿಲ್ಲ, ನಿನಗೂ ಖುಷಿಯಾಗಿರಕ್ ಬರ್ಲಿಲ್ಲ, ನಿನಗೂ ನೆಮ್ಮದಿ ಇಲ್ಲ, ಈಗ ಅವ್ರಿಗೂ ನೆಮ್ಮದಿ ಇಲ್ಲ. ಈಗ 0.5% ಬರ್ದಿನ ಕಾರ್ಯಗಳು ನಿಮ್ಗೆ ಸ್ಟಾರ್ಟ್ ಆಗ್ಬಿಡುತ್ತೆ ಜೀವನ. ಇಲ್ಲಿಗೆ ಬಂದ್ಮೇಲೆ ನಂಗೆ ಅನ್ಸಿದ್ದು, ಇಲ್ಲಿ ಬರೋ ಮುಂಚಿತವಾಗಿ ಇದೆಲ್ಲ ಏನೋ ಕಣ್ಣಿಗೆ ಕಂಡಿದ್ನೋ, ನಮ್ಮ ಅಪ್ಪನ ಪರಿಸ್ಥಿತಿ, ನಮ್ಮ ಅಮ್ಮನ ಪರಿಸ್ಥಿತಿ, ನಮ್ಮ ಮನೆ ಫ್ಯಾಮಿಲಿ ಪರಿಸ್ಥಿತಿ ನೋಡಿದ್ನೋ, ಇನ್ನ ಜೀವನದಲ್ಲಿ ಇದರಿಂದ ಹೊರಗಡೆ ಬರ್ಬೇಕಂದ್ರೆ ನಾನು ಸಂಪೂರ್ಣವಾಗಿ ಸ್ಟಾಪ್ ಮಾಡ್ಬೇಕು, ಹೋರಾಟ ಮಾಡ್ಬೇಕು ಸರಿಯಾಗಿ ಅಂತ ಸರಿಯಾಗಿ ಕಲ್ತಿದ್ದು 7 ವರ್ಷ 5 ತಿಂಗಳು 18 ದಿನದವರೆಗೂ ಹರ್ಬಲೈಫ್ ಶೇಕ್ ಕುಡಿತಾ ಇದೀನಿ. ಬೆಳಗ್ಗೆ ಕುಡ್ದಿನಿ, ಬೆಳಗ್ಗೆ ಲಿಪ್ಟಾಪ್ ಕುಡ್ದಿನಿ, 1.5 ಗಂಟೆಗೆ ಜಾಸ್ತಿ ಎಕ್ಸರ್ಸೈಸ್ ಮಾಡಿದೀನಿ. ಅವಾಗ ಈಗ ಕುಡಿತೀನಿ, ಲೇಟರ್ ಕುಡಿತಾ ಇದ್ದೀನಿ. ನೆಟ್ವರ್ಕ್ ಇದೆ, ಅರ್ಥ ಮಾಡ್ಕೊಳ್ಳಿ. ಈಗ ಗೊತ್ತಾಯ್ತು ನನಗೆ ಈ ಬಾಡಿ ಏನೇನೋ ಬಾಡಿ ಚೆನ್ನಾಗಿರ್ಬೇಕು, ಫಿಟ್ ಆಗಿರ್ಬೇಕು, ಮತ್ತೆ ಇದು ಹೆಂಗಿರ್ಬೇಕಂದ್ರೆ ಏನೇನ್ ತಿಂದ್ರೆ ಬಾಡಿ ಚೆನ್ನಾಗಿರುತ್ತೆ, ಏನು ತಿಂದ್ರೆ ಬಾಡಿ ಚೆನ್ನಾಗಿರುತ್ತೆ ಅಂತ ಗೊತ್ತು. ಎಷ್ಟು ನೀರ್ ಕುಡಿಬೇಕಂತ ಗೊತ್ತಾಗಿದೆ. ಇಲ್ಲಿಗೆ ಬಂದ್ಮೇಲೆ ಈ ಪ್ಲೇಸ್ ಅನ್ನ ನಾನೇನು ಕಲ್ತಿದ್ದೀನಿ ಇದನ್ನ ತುಂಬಾ ಜನ ಕಲಿಸ್ಬೇಕು, ಗೊತ್ತಿಲ್ಲ. ಇದು ಜನ ಗೊತ್ತಿಲ್ಲ, ನನಗೆ ಗೊತ್ತಿರೋ ಚಾನ್ಸೇ ಇಲ್ಲ. ನನ್ನ ಮಗಳು ಪಾರ್ಲಿ ಶಟ್ಲ್ ಆಗಿದ್ದಾರೆ ಅಂತ ನಮ್ಮ ಮನೆಗೆ ಹೇಳ್ತೀವಿ, ಶಟ್ಲ್ ಆಗ್ಬಿಟ್ಟು ಸರ್ ಅಂತ. ನನಗೆ ಎಂತ ಕರ್ಮದ ಮಾತಿದು, ಶಟ್ಲ್ ಆಗ್ಬಿಟ್ರು ಅಂದ್ರೆ. ಏನಿಲ್ಲ ಸರ್, ತಿಂಗಳಿಗೆ 3 ಲಕ್ಷ ಸಂಬಳ ಬರುತ್ತೆ ಸರ್ ಅವಳಿಗೆ, ಬೆಳಗ್ಗೆ ಎದ್ಲ, ಆಫೀಸ್ಗೆ ಹೋದ್ಲ, ಸಂಜೆ ಬಂದ್ಲ, ತಿಂಗಳು 3 ಲಕ್ಷ ಕೊಡ್ತಾರೆ, ಲೈಫ್ ಶಟ್ಲ್ ಸರ್. ದಯವಿಟ್ಟು ಶಟ್ಲೆ, 100% ಶಟ್ಲೆ ಅದು. ಯಾಕಂದ್ರೆ ಇನ್ನು ಮುಂದೆ ಕೆಲಸ ಮಾಡಕ್ ಏನಿಲ್ಲ. ಅದಕ್ಕೆ ಅನ್ಸಿದ್ದು ನನಗೆ, ಯಾವಾಗೂ ಅರ್ಥ ಆಯ್ತು. ನೀವು ಸರ್ ಹೇಳಿದ್ರು, ಇವ್ರು ಹೇಳಿದ್ರು ಅಥವಾ ಶಂಕರ್ ನಾಗ್ ಅವ್ರು ಹೇಳಿದ್ರು, ಬದುಕಿರುವಾಗ ಕೆಲಸ ಮಾಡು, ಸತ್ತಾಗ ಹೋಗ್ಬಿಟ್ಟಿರ್ತಿ, ನೀನೆಲ್ಲ ಕೆಲಸ ಮಾಡಕ್ಕೆ ಈಗ ಮಾಡು ಅಂತ ಹೇಳಿದ್ದ. ಬದುಕಿರುವಾಗ ಏನಾರ ಮಾಡು, ಹೋಗ್ಬಿಟ್ರೆ ಮುರಡಿ ಮಣ್ಣಾಗ ಹಾಕಿ ಓದ್ಬಿಟ್ರೆ ನಿನ್ಗೆ ಏನ್ ಇರಲ್ಲ, ಮಾಡಕ್ ಕೆಲಸ ಆರಾಮ್ ಇರ್ಬೋದು ಅಂತ. ಈಗ ಆರಾಮ್ ಇರ್ಬೋದು, ಹೋಗಿ ಇಲ್ಲಿರುವಾಗ ಏನಾರ ಮಾಡು. ಈ ಶಬ್ದ ನನ್ನ ಲೈಫ್ ಅನ್ನು ಚೇಂಜ್ ಮಾಡಿದ್ದು. ಕರೆಕ್ಟ್ ಅವ್ರು ಹೇಳಿದ್ದು, ಬದುಕಿರುವಾಗ ಏನೋ ಮಾಡ್ಬೇಕು, ಬದುಕಿರುವಾಗ ಏನೋ ಕಲಿಬೇಕು, ಜನ ಕಲಿಸ್ಬೇಕು ಸರಿಯಾಗಿ. ಓದ್ಮೇಲೆ ಏನ್ ಕಲ್ಸಕ್ ಇರಲ್ಲ. ಇರುವಾಗ ಸಮಸ್ಯೆ ಬಂದ್ರೆ ಎದುರಿಸ್ಬೇಕು, ಸತ್ತೋಗೋದಲ್ಲ. ಕಾಲು ಬಂದ್ರೆ ಎನರ್ಜಿನ ಹೋರಾಟ ಮಾಡಿ ಬದುಕ್ಬೇಕು, ಭಾರ ಆಗೋದಲ್ಲ. 70 ವರ್ಷ 80 ವರ್ಷದವರೆಗೂ, 80 ವರ್ಷ 89 ವರ್ಷ ಅಜ್ಜಿ ಕೇಳಿದ್ರೆ ಇವತ್ತು ದೋಸೆ ಹಾಕ್ತಾಳೆ. 89 ವರ್ಷದ ಅಜ್ಜಿ ಬೆಳಗ್ಗೆದ್ದು ಅವಳೇ ಮುಸೆ ತಿಕ್ಕಿ, ಅವಳೇ ಕಸ ಗುಡಿಸಿ ಕೇಳಿದ್ರೆ ದೋಸೆ ಹಾಕಿ ಜನಕ್ಕೆ ಕೊಡ್ತಾಳೆ, 89 ವರ್ಷ ವಯಸ್ಸಲ್ಲಿ. ಯಾಕೆ? ಅವಳಿಗೆ ಯಾರು ಇಲ್ಲ, ಲಯನ್ ಸಿಂಹದ ತರ. ನಮಗೆ ಇಲ್ಲಿ ಬಂದು ಕುತ್ಕೊಂಡಿತ್ತು ಯೋಚನೆ ಮಾಡಿ, ನನಗನ್ಸಿತ್ತು ಇಲ್ಲಿ ಬರ ಮುಂಚಿತವಾಗಿ ನಂದು ಕತೆ ಮುಗಿದು ಹೋಗಿದೆ ಅಂತ ಅನ್ಸ್ಕೊಂಡ್ಬಿಟ್ಟಿದ್ದೆ. ಮುಗಿದೋಯ್ತು ಕತೆ, ಏನ್ ಜೀವನದಾಗ ಏನ ಮುಗಿಸೋಗ್ಬಿಟ್ಟು ಅಂತ ಅನ್ಕೊಂಡಿದ್ದೆ. ಇಲ್ಲಿ ಬಂದ್ಮೇಲೆ ಅನ್ಸಿದ್ದು ನನಗೆ ಮುಗಿದು ಹೋಗಿಲ್ಲ, ಮುಗಿಯೋರ್ ಸವಾಸ ಮಾಡಿದೀನಿ. ಈಗ ಸ್ಟಾರ್ಟ್ ಜರ್ನಿ, ಈಗ ಸ್ಟಾರ್ಟ್ ನನ್ನ ಜರ್ನಿ. ಮುಗ್ದಿಲ್ಲ. 26 ವರ್ಷದಿಂದ ಶೇಕ್ ಕುಡಿಯರ್ ನೋಡಿದೀನಿ, 30 ವರ್ಷದಿಂದ ಶೇಕ್ ಕುಡಿಯರ್ ನೋಡಿದೀನಿ, 35 ವರ್ಷದಿಂದ ಶೇಕ್ ಕುಡಿಯರ್ ನೋಡಿದೀನಿ. ಫಿಟ್ ಅಂಡ್ ಫನಿ ಹಂಗಿದ್ದಾರೆ, ಹುಡುಗ್ರ ತರ ಇದಾರೆ. ನನಗೆ ಅನ್ಸಿದ್ದವಾಗ ಅಷ್ಟೇ, ಮನುಷ್ಯ ಇರ್ಬೇಕಾದ್ದು ಏನೇನ್ ಮನುಷ್ಯನಿಗೆ ಬೇಕು, ಏನೇನ್ ಬೇಡೋ ನಾನು ತೋರಿಸ್ತಾ ಹೋಗ್ತೀನಿ. ಈಗ ನೋಡ್ತಾ ಇರಿ. ಓಕೆ, ಯಾರು ಇಲ್ಲೇ ಇದ್ದೀರಿ? ಇಲ್ಲೇ ಇರಿ, ಇಲ್ಲಿ ಹೋಗ್ಬೇಡಿ. ಇದು ಕೊನೆ ಜೀವನ ಅಂತ ಅನ್ಕೊಂಡಿದ್ದೆ ನಾನು. ಇಲ್ಲಿ ಕಾಣತ್ ಮೇಲೆ ಇದು 15 ಫೋಟೋ, ನನ್ನ ನೀತಿ ಫೋಟೋ 15. ಓಕೆ, ಅಲ್ಲಿ ಫೋಟೋ 29 ಅಕ್ಟೋಬರ್ ಅಲ್ಲಿ 15 ತಕ್ಷಣ ಫೋಟೋ ಇದು. ಅಂದ್ರೆ ಮೋಸ್ಟ್ಲಿ 11 ವರ್ಷ ಆಗಿದೆಯಲ್ಲ, 15 13 14 ಇರ್ಬೇಕು ಅನ್ಸುತ್ತೆ ಮೋಸ್ಟ್ಲಿ. ಕರೆಕ್ಟಾ? ಈ ಫೋಟೋ ಧರ್ಮಸ್ಥಳಕ್ಕೆ ಹೋಗಿ, ಸಾರಿ ಧರ್ಮಸ್ಥಳ ಅಲ್ಲ, ಏನಿದು ರಾಘವೇಂದ್ರ ಸ್ವಾಮಿ. ಕರೆಕ್ಟಾ? ನಾನು ದೇವಸ್ಥಾನಕ್ಕೆ ಹೋಗಲ್ಲ ಜಾಸ್ತಿ, ಅವಾಗ ಯಾವಾಗ ಹೋಗಿದ್ದೆ? ಮಂತ್ರಾಲಯ ಸರ್. ಆ ಮಂತ್ರಾಲಯ. ಕರೆಕ್ಟ್, ಮಂತ್ರಾಲಯ. ಕರೆಕ್ಟ್. ಇವತ್ತು ಯಾವ ದೇವಸ್ಥಾನಕ್ಕೆ ಹೋಗಿಲ್ಲ, ನೆನಪಿಲ್ಲ. ಕರೆಕ್ಟ್, ಹೋಗಿದ್ದು ಕರ್ಕೊಂಡೋಗಿ ಏನ್ ಕರೆಕ್ಟು, ಏನ್ ಕರ್ಕೊಂಡೋರು ಹೋಗ್ತಾನೆ, ನಾನು ಹೋಗಲ್ಲ. ಓಕೆ, ಈಗ ಮಂತ್ರಾಲಯ ಹೋಗಿದ್ವಿ. ಹೋದಾಗ ನನ್ನ ಮಗ ಪಕ್ಕದಲ್ಲಿದ್ದಾನೆ, ನಾನೇನ್ ತಿಂಗಿದ್ದಾಳೆ. ಅವಳಿಗೆ ಮೋಸ್ಟ್ಲಿ ಒಂದು 27 ವರ್ಷ ಇರ್ಬೇಕು ಅನ್ಸುತ್ತೆ, 26 27 ವರ್ಷ ಇರ್ಬೇಕು. ಅವಾಗ್ಲೂ ಹಿಂಗ್ ಇದ್ಬಿಟ್ಟಿದ್ಲಿ ಅಮ್ಮ. ಅರ್ಥ ಮಾಡ್ಕೊಳ್ಳಿ, ನಿಮ್ ಮನೆಯವ್ರು ಹಿಂಗ್ ಇರ್ತಾರೆ. ನಾ ಒಳ್ಳೆ ಊಟ, ನಾ ಒಳ್ಳೆ ಶ್ರೀಮಂತರು, ಒಳ್ಳೆ ಚೆನ್ನಾಗಿದೀವಿ, ಆರಾಮಿದೀವಿ ಸರ್, ನಮ್ ಲೈಫಲ್ಲಿ ಏನು ಕೊರತೆ ಇಲ್ಲ, ನನಗೆ ಎಲ್ಲಾ ವ್ಯವಸ್ಥೆ ದೇವ್ರು ಕೊಟ್ಬಿಟ್ಟಿದ್ದಾನೆ ಅನಿಸಿರುತ್ತೆ. ಹಿಂಗ್ ಇರ್ತೀರಿ ನೀವು. ನಾವ್ ಹಿಂಗೆ ಅನ್ಕೊಂಡಿದ್ದೆ, ಮುಂಚೆ ಅನ್ಕೊಂಡಿದ್ದೆ ನಾವು, ಗೊತ್ತಾ? ಕಷ್ಟಪಟ್ಟು ಕಾಣುತ್ತಿಲ್ಲಿ. ಆಮೇಲೆ ಸ್ವಲ್ಪ ಬಂದ್ವಿ, ಹಿಂಗಾಗ್ಬೋದು. ನಾನು ಮೂಳೆ ಮಾಂಸದ ತಡಕಿ, ದೇಹವು ಮಾನವ ಮೂಳೆ ಮಾಂಸದ ತಡಕಿ, ಮೂಳೆ ಮಾಂಸ ತಡಕಿ. ಮನುಷ್ಯ ಅಷ್ಟೇ, ಮನುಷ್ಯ. ನಾನು ಮನುಷ್ಯ ಅಂತ ಇದೀನಿ ಅಷ್ಟೇ. ಏಂತಿ ಹಿಂಗಾದ್ಲು, ನಾನು ಹಿಂಗಾದ್ಲು. ಓ ಪ್ಲೇಸ್ ಕೆಲಸ, ಓ ಪ್ಲೇಸ್ ಲೈಫ್. ಲೈಫಲ್ಲಿ ಏನಿಲ್ಲ, ನಾವಿರೋದು ಇಷ್ಟೇ, ನಮ್ ಜೀವನ ಇಷ್ಟೇ, ಫಿಕ್ಸ್ ಆಗೋಯ್ತು.
ಯಾವಾಗ ಹರ್ಬಲೈಫ್ ಶೇಕ್ ಬಂದ್ವಿ, ಯಾವ ಪರಿಚಯ ಮಾಡಿಸ್ಕೊಟ್ರು, ಇಲ್ಲಿ ಬಂದಾಗ ಅನ್ಸಿದ್ ನನಗೆ ಒಂದು ಕೈ ನೋವು, ಕಾಲ್ ನೋವು, ತೆಲ್ಲೆವು, ಮೈ ನೋವು, ಕುತ್ಕೊಳಕ್ಕಾಗಲ್ಲ, ನಿಂತ್ಕೊಳಕ್ಕಾಗಲ್ಲ. ಯಾಕಂದ್ರೆ ಇಲ್ಲಿವರೆಗೆ 36 ವರ್ಷಗಳ ಕಾಲ ಹೊರಗಡೆ ಕೆಲಸ ಮಾಡಿದ್ವಿ, ಏನ ಮಾಡಿ ಬದುಕಬೇಕು ಚೆನ್ನಾಗಿರ್ಬೇಕಂತ. ಥ್ಯಾಂಕ್ಸ್ ಟು ಹರ್ಬಲೈಫ್. ನನಗೆ ಯಾರ ಅದಕ್ಕೆ ಹೇಳಿದ್ದೆ ಯಾವಾಗ ಗೊತ್ತಾ, ಇದನ್ನ ಯಾರ ಕೊಟ್ರೆ ಭಿಕ್ಷೆ, ನಂದಲ್ಲ ಈ ಹರ್ಬಲೈಫ್, ಯಾರ ಕೊಟ್ರೆ ಭಿಕ್ಷೆ ಇದು ನಂದೇ, ನನಗೆ ಕೊಟ್ಟಿಲ್ಲ ಇದು, ನಾನು ಹುಡ್ಕೊಂಡಿಲ್ಲ. ಯಾರೋ ಬಂದ್ರು ಹರ್ಬಲೈಫ್ ಪರಿಚಯ ಮಾಡಿಸ್ಕೊಟ್ರು, ಅವ್ರು ಕೊಟ್ರೆ ಭಿಕ್ಷೆ, ಹಿಂಗ್ ಕೊಟ್ಟಿದ್ದು ತಗೊಳಪ್ಪ ಅಂತ ಕೊಟ್ಟಿದ್ದು ಆ ಭಿಕ್ಷೆ ಇದು ನಂದು ಹರ್ಬಲೈಫ್ ಅಲ್ಲ. ಈ ಭಿಕ್ಷೆನ ನಾವು ಇಟ್ಕೋಬಾರ್ದು. ಅವ್ರು ನನಗೆ ಕೊಟ್ಟಿದ್ರೆ ನಾನು ಯಾರಿಗೆ ಕೊಟ್ಬಿಡ್ಬೇಕಿದ್ನ. ಕೆಲವು ಜನ ತಗೊಂಡೋಗ್ಬಿಡ್ತಾರೆ ಗೊತ್ತಾ, ಕೊಟ್ಬಿಟ್ಟು ತಗೊಂಡು ಹೊಂಟೆ ಹೋಗ್ಬಿಡ್ತಾರೆ ಜೀವನದಲ್ಲಿ, ನಾನು ಯಾರಿಗೆ ಕೊಡಲ್ಲ ಅಂತ. ಹಂಗಲ್ಲ, ಕೊಟ್ಟೋಗ್ಬಿಡ್ಬೇಕು ಜನಕ್ಕೆ, ಉಳ್ಕೊಳುತ್ತೆ ಭೂಮಿ ಮೇಲೆ. ಒಳಗಿಟ್ರೆ ಕೊಳತೋಗುತ್ತೆ, ಜನ ಕೊಟ್ರೆ ಬೆಳೆದೋಗುತ್ತೆ. ಯಾರಿಗೆ ಗೊತ್ತಿದ್ದು? ಒಳಗಿಟ್ರೆ ಕೊಳತೋಗುತ್ತೆ, ಜನ ಕೊಟ್ರೆ ಬೆಳೆದೋಗುತ್ತೆ. ಅಳಿಸ್ಬಾರ್ದು, ಒಳಸ್ಬೇಕು. ಅಳಿಸ್ಬಾರ್ದು ಅಳಿಸ್ಬಿಟ್ಟು ತಿಂಬಲ್ಲ ಯಾರು. ಒಳಿಸ್ಬಿಟ್ರೆ ಜನಕ್ಕೆ ಇಷ್ಟ ಆಗುತ್ತೆ. ಲೈಫ್ ಅನ್ನ ಕಲರ್ಫುಲ್ ಆಗಿ ಮಾಡ್ಬೇಕಾದ ಮನುಷ್ಯನ ಕೆಪಾಸಿಟಿ. ನನಗೆ ಚೆನ್ನಾಗಿದ್ರೆ ಆ ಜನ ಕೇಳಿ ಹೋಗ್ಬೇಕು, ಚೆನ್ನಾಗಿಲ್ಲ ಅಂದ್ರೆ ತಗೊಂಡು ವಾಪಸ್ ಹೋಗ್ಬೇಕು. ಹಂಚಬಾರ್ದು ಹೊರಗಡೆಯಿಂದ, ಕೆಟ್ಟದನ್ನ ಹಂಚಬಾರ್ದು, ಒಳ್ಳೇದನ್ನ ಇಟ್ಕೋಬಾರ್ದು, ಕೊಟ್ಬಿಡ್ಬೇಕು. ಈ ಹರ್ಬಲ್ ಲೈಫ್ ಪ್ರಾಡಕ್ಟ್ ನನಗೆ ಕೊಡ್ಲಿದ್ರೆ ನನ್ನ ಪರಿಸ್ಥಿತಿ ಫುಟ್ಪಾತ್ ಲೈಫ್, ಫುಟ್ಪಾತ್ ಅಲ್ಲ ಅದು ಬೇರೆ, ಬ್ಯಾಗರ್ ಲೈಫ್. ಕರೆಕ್ಟ್, ಓಕೆ. ಈ ಲೈಫ್ ಅನ್ನ ಇಂಥ ಸುಂದರ ಲೈಫ್ ಕೊಟ್ಟಿದ್ರೆ ಇದು ಎಚ್ಚರ ಕೊಡ್ಬೇಕಿತ್ತು. ಚೆಕ್ ಮಾಡ್ಕೊಳ್ಳಿ ನೋಡಿ. ಈಗ ಫೋರ್ಟ್ ಹಂಗಿರುವಾಗ ನನಗೆ ಲೈಫ್ ಅನ್ಸಿತ್ತು, ಅದೇ ಹರ್ಬಲ್ ಲೈಫ್ ಪ್ರಾಡಕ್ಟ್ ಅನ್ನ ಕೋಚ್ ಹೇಳ್ಕೊಟ್ಟಾಗ ನಮ್ ಹಿಂಗ ಆಗೋದ್ವಿ. ಚೆಕ್ ಮಾಡ್ಕೊಳ್ಳಿ. ಅದೇ ಬಾಡಿ, ಅದೇ ಜೀವನ, ಇಲ್ಲಿ ಬಂದ್ಮೇಲೆ ಹೆಂಗೆ ಕಲಿಸ್ಕೊಟ್ರೆ ಕೋಚು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡಿದ್ಕಾಗಿ ಇವತ್ತು ಲೈಫ್ ಹಿಂಗಿದೆ. ಅರ್ಥ ಆಗ್ತಾ ಇದೆಯಾ? ಇವಾಗಿರ್ತಕ್ಕಂಥ ಇಲ್ಲಿರ್ತಕ್ಕಂಥ ಪ್ಯಾಂಟ್ ಶರ್ಟ್ ಬೆಲೆ 300 ರೂಪಾಯಿ, ಇಲ್ಲಿರ್ತಕ್ಕಂಥ ಪ್ಯಾಂಟ್ 20,000 ಬ್ಲೇಸರ್ ಇದು. ಚೇಂಜ್ ಆಗಿದ್ದೇನು ಕಾರಣ? ಡಿಫ್ರೆನ್ಸ್ ಇಷ್ಟೇ. ಮನುಷ್ಯನಿಗೆ ಹೇಳ್ಕೊಡ್ಬೇಕು, ಅರ್ಥ ಮಾಡಿಸ್ಬೇಕು. ಮನುಷ್ಯ ಯಾರು ಕೆಟ್ಟವರಲ್ಲ. ಯಾವುದೇ ಮನೆ ಹುಟ್ಟಿರ್ಲಿ, ಯಾವುದೇ ಕುಲ ಆಗಿರ್ಲಿ, ಯಾವುದೇ ಜಾತಿ ಆಗಿರ್ಲಿ, ಮನುಷ್ಯನಿಗೆ ಕಲಿಯುವಂತ ಉತ್ಸಾಹ ಇದ್ರೆ ಕಲಿಸೋರು ಇರ್ತಾರೆ, ಕಲಿಯುವಂತ ಮನಸ್ಸಿರ್ಬೇಕು. ಈಗ ನಾನು ಹೇಳಿದ್ರೆ ಇಷ್ಟು ಕಾಣುತ್ತೀವಿ. ಕಾಣುತ್ತೆ ನೋಡಿ. ಬೇಡ, ಅರ್ಥ ಆಗ್ತಾ ಇದೆಯಾ? ಹರ್ಬಲ್ ಲೈಫ್ ಅಲ್ಲಿ ಅತ್ಯಂತ ಜೀವನವನ್ನ ಬದಲಾಯಿಸಿರ್ತಕ್ಕಂಥ ಕಂಪನಿಗಳಲ್ಲಿ ಒಂದಾದ್ರೆ ಹರ್ಬಲ್ ಲೈಫ್ ಕಂಪನಿ. ಎಂತ ವ್ಯಕ್ತಿ ಎಲ್ಲಿ ಮಲ್ಕೊಂಡಿದ್ರು, ಏನೇ ಕೆಲಸ ಮಾಡ್ತಿದ್ರು, ಮನೆಯ ಪರಿಸ್ಥಿತಿ ಸರಿ ಇದ್ರು ಸರಿ ಇಲ್ಲದಕ್ಕೂ ಜ್ಞಾನ ಕೊಟ್ಟು ಅರ್ಥ ಮಾಡಿಸಿರ್ತಕ್ಕಂಥದ್ದು ಪ್ರಪಂಚದಲ್ಲಿರ್ತಕ್ಕಂಥ ಒಂದು ಬೆಸ್ಟ್ ಕಂಪನಿ ಅಂದ್ರೆ ಹರ್ಬಲ್ ಲೈಫ್ ಕಂಪನಿ. ಆ ಪ್ರಾಡಕ್ಟ್ ತಗೊಂಡು ತಿಂದು ನಿನ್ನ ಸರಿಯಾದ ರೀತಿಯಲ್ಲಿ ದಾರಿ ಕರ್ಕೊಂಬಂದು ನಿನ್ನ ಇರ್ತಕ್ಕಂಥ ಹೆಲ್ತ್ ಅನ್ನ ಸರಿ ಮಾಡಿ ಮನುಷ್ಯನ ಪರಿವರ್ತನೆ ಮಾಡ್ತಕ್ಕಂಥ ಒಂದು ಶಕ್ತಿ ಹರ್ಬಲ್ ಲೈಫ್ ಪ್ರಾಡಕ್ಟ್ ಅಲ್ಲಿದೆ, ಮತ್ತೆ ಕೋಚ್ ಇದೆ. ಈ ಪ್ರಾಡಕ್ಟ್ ತಗೊಂಡ ಮೇಲೆ ನೀವು ಕ್ಲಾಸಿಗೆ ಬರ್ಲಿಲ್ಲ, ಕ್ಲಾಸಲ್ಲಿ ಕುತ್ಕೊಂಡಿಲ್ಲ, ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ಲಕ್ಷ ಜನವರೆಗೂ ಹರ್ಬಲ್ ಲೈಫ್ ಶೇಕ್ ತಗೊಂಡು ಬ್ಯೂಟಿಫುಲ್ ಲೈಫ್ ಅನ್ನು ಲೀಡ್ ಮಾಡ್ತಾರೆ, ಖುಷಿಯಾಗಿ ಕಳೀತಾ ಇದ್ದಾರೆ. ಅದರಲ್ಲಿ ನನ್ನ ಆರೋಗ್ಯ ಸರಿ ಇಲ್ಲ ಸರ್, ನನ್ ಸರಿ ಹೋಗಿಲ್ಲ ಅಂತ ಕಾರಣ ಗೊತ್ತಾ? ಯುವರ್ ಮೈಂಡ್ ಸೆಟ್. ಮೈಂಡ್ ಸೆಟ್. ಪ್ರಪಂಚದಲ್ಲಿ ನಿಮ್ಗೆ ಇರ್ತಕ್ಕಂಥ 3 ಫ್ಯಾಟ್ ಅನ್ನ ಮನುಷ್ಯ ನೋಡ್ಕೋಬೇಕು ಅಂತ ನನಗೆ ಗೊತ್ತು. ಇಲ್ಲಿಯವರೆಗೂ ನಾನು 7 ವರ್ಷ 5 ತಿಂಗಳು 18 ದಿನದಲ್ಲಿ ಒಂದು 5 ಕಂಟ್ರಿಗೆ ಹೋಗಿದ್ದೀನಿ, 10 ಸಾರಿ ಪ್ಲೇಟ್ ಅಲ್ಲಿ ಹೋಗಿದ್ದೀನಿ, ಲೈಫ್ ಅನ್ನ ನೋಡಿದೀನಿ, ಬಿಗ್ ಇವೆಂಟ್ ನೋಡಿದೀನಿ,
ಜೀವನದಲ್ಲಿ ಮನುಷ್ಯ ಬದುಕಲ್ಲೇ ಅಂತ ವ್ಯಕ್ತಿಯನ್ನ ಈ ಶೇಕ್ ತಗೊಂಡು ಚೆನ್ನಾಗಾಗಿ ವೆಯ್ಟ್ ಲಾಸ್ ಮಾಡ್ಕೊಂಡು ವೆಯ್ಟ್ ಗೇನ್ ಮಾಡ್ಕೊಂಡು ಬ್ಯೂಟಿಫುಲ್ ಲೈಫ್ ಅನ್ನ ಲೀಡ್ ಮಾಡಕ್ ನೋಡಿದೀನಿ. ಇಡೀ ನನ್ನ ಮನೆಯಲ್ಲಿ 38 ಜನ ಶೇಕ್ ಕುಡಿತೀವಿ. 7.5 ವರ್ಷಗಳಿಂದ 2 ಸರಿ 3 ಸರಿ ಶೇಕ್ ಕುಡ್ತೀನಿ, 2 ಸರಿ ಎಕ್ಸರ್ಸೈಸ್ ಮಾಡ್ತೀನಿ, ಇರಾಬೆ ಸಪ್ಲಿಮೆಂಟ್ ತಿಂತೀನಿ. ಬಾಡಿಗೆ ಕರೆಕ್ಟ್ ಆಗಿ ಮಸಲ್ ಪವರ್ 30, ಇವಾಗ ಚೆಕ್ 33.1 ಹೊಂದಿದೆ ಬಾಡಿಯಲ್ಲಿ ಮಸಲ್ ಪವರ್. ಏಜ್ ಆಗಿದ್ರು ಫ್ಯಾಟ್ ಕರೆಕ್ಟ್ ಆಗಿದೆ. ಈ ಮನುಷ್ಯನಿಗೆ ಗೊತ್ತಿರೋದು ಹೆಂಗ್ ಗೊತ್ತಾ, ಲೈಫ್ ಅಲ್ಲಿ ಏನಾದ್ರೂ ಮಾಡಿ ಜೀವನವನ್ನ ಚೆನ್ನಾಗಿ ಹೊತ್ತಾಗಿ ಬಾಡಿಯನ್ನು ಚೆನ್ನಾಗಿ ಇಟ್ಟುಕೋ ಅಂತ ಯಾರು ಹೇಳಿದ್ರು? ಬಾಡಿಯನ್ನು ಚೆನ್ನಾಗಿ ಇಟ್ಟುಕೊಂಡು ನೀನ್ ಜೀವನ ಕಟ್ಟಿಗೋ ಅಂತ ಹೇಳಿಲ್ಲ. ಜೀವನವನ್ನ ಸರಿಯಾಗಿ ಇಟ್ಟುಕೋ ಅಂದ್ರೆ ಏನು? ಎಲ್ಲಾ ಜನ ಹೊರಗಡೆ ಮಾಡ್ಸ ಗೊತ್ತಾ, ಸಂಡೇ ಎಲ್ಲ ವಾರ ಎಲ್ಲ ದುಡ್ದಿಯಪ್ಪ, ಸಂಡೇ ಮಲ್ಕೊಂಡು ಸಂಡೇ ಚೆನ್ನಾಗಿ ತಿನ್ನು. ಮತ್ತೆ ವಾರ ತಿಂದಿಲ್ಲ ನೀನು, ಉಪವಾಸ ಇದ್ದೆ ಒಂದು ವಾರ ಇಲ್ಲ. ಇದನ್ನ ಫಸ್ಟ್ ಹೆಂಗ್ ಗೊತ್ತಾ, ನೆಕ್ಸ್ಟ್ ಹೇಳ್ತಾ ಹೋಗ್ತೀನಿ, ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ ಇವಾಗ. ಎಸ್ ರೈಟ್, ಹಂಗಾಗಿ ಕರೆಕ್ಟ್. ಬಿಸಿ ಇದ್ರೆ ಹೋಗಿ, ಫ್ರೀ ಇದ್ರೆ ಇಲ್ಲಿ, ನನಗೇನು ಫೋರ್ಸ್ ಇಲ್ಲ. ಓಕೆ, ಕಾಣತ್ತೀಗ ಇದು ಫೈನಲ್. ಓಕೆ, ಥ್ಯಾಂಕ್ಸ್ ಟು ಹರ್ಬಲೈಫ್. ಒಂದ್ಸರಿ ನಿಮ್ಗೆ ಹಾರ್ಟ್ ಕೊಟ್ಬಿಡಿ. ನಿಮ್ಮ ಮನೆಗೆ ಕೋಚ್ ಬರ್ತಾನೆ, ಆ ಕೋಚ್ ಬಂದ್ಮೇಲೆ ನಿಮ್ಗೆ ಹೇಳಿಕೊಡ್ತಾನೆ. ಇದು ನಿಮ್ಮ ಬಾಡಿ ಒಳಗಿರ್ತಕ್ಕಂಥ ಫ್ಯಾಟ್ ಲೆವೆಲ್ ನೋಡ್ಕೊಳ್ಳಿ ಅಂತ ಹೇಳ್ತಾನೆ. ಆಕ್ಚುಲಿ ಸ್ಟಾರ್ಟ್ ಮಾಡ್ಬೇಕು, ಇಲ್ಲಿ ತೋರಿಸ್ಬಿಡ್ತೀನಿ ನಿಮ್ಗೆ. ಎಲ್ಲಾ ಮನುಷ್ಯನ ಕೂಡ ಜೀವನದಲ್ಲಿ ಇರ್ಬೇಕಾದ ಗೊತ್ತಾ, ಇದು 20 ಒಳಗೆ ಇರ್ಬೇಕಂತ ಕೋಚ್ ಹೇಳ್ತಾರೆ. ನಿಮ್ಮ ಭೂಮಿಯ ಮೇಲೆ, ಈ ಭೂಮಿ ಮೇಲೆ ಸರಿಯಾದ ಮೆಜರ್ಮೆಂಟ್, ಸರಿಯಾದ ಬಾಡಿ ಬಗ್ಗೆ ಹೇಳಿಕೊಳ್ಳೋರು ಒಬ್ರು ಯಾರನ್ನ ಇದ್ರೆ ಅದು ಹರ್ಬಲೈಫ್ ಕೋಚ್ ಮಾತ್ರ. ನಿಮ್ ಮನೆಗೆ ಹರ್ಬಲೈಫ್ ಕೋಚ್ ಬಂದಿದ್ದಾನೆ, ಬಂದ್ ಸರಿಯಾಗಿ ಹೇಳಿದಾನೆ, ಅದ್ ನೀವು ಫಾಲೋ ಮಾಡ್ತಿದ್ರೆ ಬದುಕೋದೆ ಅಂತ ಅರ್ಥ. ನೀನ್ ಬದುಕ್ಬಿಟ್ಟೆ ಅಂತ ಅರ್ಥ, ಫಿನಿಶ್. ನೀನ್ ಬದುಕಿದೆ ಅಂತ, ನಿನ್ನ ಜೀವ, ನಿಮ್ ಮನೆ ಎಲ್ಲಾ ಕರ್ಮ ಕಳೆದೋಯ್ತು ಅಂತ ಅರ್ಥ, ಫಿನಿಶ್. ನೀನ್ ಚೆಕ್ ಮಾಡ್, ಡೌಟ್ ಇದೆ ಇಲ್ಲಿಗೆ, ನಿನಗೆ ಕೊನೆ ಘಟ್ಟ ಅಂತ ಜೀವನದಲ್ಲಿ. ನಿಮ್ ಮನೆಯಾಗ ಸರಿಯಾಗಿ ಕಲಿಯೋರು, ಎಕ್ಸರ್ಸೈಸ್ ಮಾಡೋರು ಯಾರಿದ್ರೆ, ನೀ ಸರಿಯಾಗಿ ಕಲ್ತು ಬಿಟ್ಟಿದ್ರೆ ನಿನಗೆ ಫಿನಿಶ್ ಲೈಫ್ ಅಂತ ಅರ್ಥ ಮಾಡ್ಕೋಬಹುದು, ನಿನ್ನ ಇಷ್ಟ. ಓಕೆ, ಇದನ್ನೇನ ನೀವು ಸರಿಯಾಗಿ ಕಲ್ತಿಲ್ಲ ಅಂತ ಇಟ್ಕೊಳ್ಳಿ, ನಿಮ್ಗೆ ಇನ್ನ ಕರ್ಮ ಕಳೆದಿಲ್ಲ ಅಂತ ಅರ್ಥ. ನಿಮ್ ಮನೆಗ್ ಬಂದು ಒಬ್ಬ ಕೋಚ್ ಹೇಳ್ತಾನೆ, ವಿಸರಲ್ ಫ್ಯಾಟು ಈಗ WHO ಅದೇನು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಏನ್ ಹೇಳೋದು, ವಿಶ್ವ ಆರೋಗ್ಯ ಸಂಸ್ಥೆ, ಒಂದು ವಿಸರಲ್ ಫ್ಯಾಟು, ಒಂದು ಸಬ್ಕ್ಯೂಟೇನಿಯಸ್ ಫ್ಯಾಟು, ಒಂದು ಬಾಡಿ ಫ್ಯಾಟ್, ಈ 3 ಫ್ಯಾಟ್ ಅನ್ನ ಯಾರು ಕಲಿತಾರೋ ಈ ವ್ಯಕ್ತಿ ಮಾತ್ರ ಸಕ್ಸಸ್ಫುಲ್ ಅನ್ನ ಲೈಫ್ ಅನ್ನ ಲೀಡ್ ಮಾಡಿ ಹೋಗ್ತಾನೆ ಅಂತ. ಆರಾಮಾಗಿ ಮೆಲ್ಲಗೆ ಏಜ್ ಆಗ್ತಾ ಹೋಗುತ್ತೆ. ನಾನು ಅವಾಗ ನೋಡಿದ್ದೆ, ಈಗೂ ನೋಡ್ತಾ ಇದ್ದೀನಿ, ಹಂಗೆ ಇದೆಯಲ್ಲ ನೀನು, ಏಜ್ ಆಗಿಲ್ಲ ನಿನಗೆ ಅಂದ್ರೆ ಕಾರಣ ಆತನ ವಿಸರಲ್ ಫ್ಯಾಟು, ಸಬ್ಕ್ಯೂಟೇನಿಯಸ್ ಫ್ಯಾಟು, ಬಾಡಿ ಫ್ಯಾಟು, ಈ 3ಅನ್ನ ನಿಧಾನಗತಿಯಲ್ಲಿ ಸಾಗಿಸ್ತಾ ಇದ್ದಾನೆ. ಎಷ್ಟು ತಿನ್ನಬೇಕು, ಎಷ್ಟು ತಿನ್ನಬಾರ್ದು, ನೀರು ಕುಡಿಬೇಕು, ನಿದ್ದೆ ಮಾಡ್ಬೇಕು, ಟೆನ್ಷನ್ ತಗೋಬಾರ್ದು ನೋಡ್ಕೊಂಡು ನಿಧಾನವಾಗಿ ಏಜ್ ಕಳ್ಕೊಂಡು ಹೋಗ್ತಾ ಇದ್ದಾನೆ. ನಾವು ಹೊರಗಡೆ ಏನ್ ಮಾಡಿದೀವಿ, ಅದಕ್ಕಾಗಿ ಹೇಳೋದು ನಿಮ್ಗೆ, ಇಲ್ಲಿ ಕಾಣುತ್ತೆ, ಚೆಕ್ ಮಾಡ್ಕೊಳ್ಳಿ ನೀವು ಎಲ್ಲಿದ್ದೀರಿ ಅಂತ. ಸೆಕೆಂಡ್ ಅಲ್ಲಿ ಇದ್ದೀರಾ, ಫಸ್ಟ್ ಅಲ್ಲಿ ಇದ್ದೀರಾ? ಇಲ್ಲಿ ಕಾಣುತ್ತೆ ನಿಮ್ಗೆ, ಲಿವರ್ ಪ್ರಮಾಣ ಕಾಣುತ್ತೆ 20% ಅಂದ್ರೆ ನೀವು ಮನುಷ್ಯ ನಿಧಾನವಾಗಿ ಏಜ್ ಆಗುತ್ತೆ ಅಂತ ಅರ್ಥ. ನಿಮಗೆ ಮೂಳೆ ಪ್ರಮಾಣ ಒಳಗಡೆ ಇದೆ, ಇಲ್ಲೊಂದ್ಸರಿ ಹಾಕ್ಬಿಡ್ತೀನಿ, ಕಾಣುತ್ತೆ, ಇಲ್ಲಿ ಕಾಣುತ್ತೆ ನಿಮ್ಗೆ. ಇದು ನಿಮ್ಗೆ ಗೊತ್ತಿರ್ಲಿ, ಇದೇ ನಿಮ್ಮ ಜೀವನ ಸತ್ಯ. ಇದೇ ನಿಮ್ಮ ಏನು ಮನೆ ಕಟ್ಸುವಾಗ ಪಿಲ್ಲರ್ ಇದೆಯಲ್ಲ, ರಾಡ್ ಇವೆ, ಕರೆಕ್ಟ್ ರಾಡ್. ಇದ್ರ ಮೇಲೆ ನಿಮ್ಗೆ ಒಳಗಡೆ ಐಟಮ್ಸ್ ಇಟ್ಟಿದ್ದಾನೆ, ಇಟ್ಬಿಟ್ಟು ಮೇಲೆ ಪ್ಯಾಕ್ ಮಾಡಿದಂಗಿದೆ. ಇಲ್ಲಿ ಕಾಣುತ್ತಿದ್ದು ಇದು ಸತ್ಯ. ಈ ಮೇಲೆ ಚರ್ಮ ತೆಗೆದ್ರೆ ಒಳಗೆ ಸೇಮ್ ಹಿಂಗೆ ಇರೋದು. ಇದು ಸೌಂದರ್ಯ ಇಲ್ಲ, ಇದ್ ನೋಡ್ರೆ ಭಯ ಆಗುತ್ತೆ, ಇದ್ ನೋಡ್ರೆ ಭಯ ಆಗುತ್ತೆ. ಸತ್ಯ ಇರೋದು ನಿಮ್ಗೆ ಗೊತ್ತಾ, ಹಿಂಗಿರ್ಬೇಕು ಅಂತ ಇರುತ್ತೆ. ಇದು ಕರೆಕ್ಟ್ ವೈಟ್. ಈ ಒಳಗಡೆ ಬಿದ್ರೆ ಕೂಡ ನಿಮ್ಗೆ ಹೆಲ್ಮೆಟ್ ತರ ಕಿಡ್ನಿ ಹಾರ್ಟ್ ಸೇಫ್ ಆಗಿ ಒಳಗಡೆ ಇರುತ್ತೆ. ಅದಕ್ಕೆ ಥ್ಯಾಂಕ್ಸ್ ಟು, ಇದು ಯಾವತ್ತು ಸವಿಯಲ್ಲ. ಕಬ್ಬಿಣ ಸವಿಬಹುದು, ಬಟ್ ಮೂಳೆ ಸವಿ ಅಂತದ್ ಏನ್ ಕೊಟ್ಟಿಲ್ಲ. ಇದಕ್ಕೆ ಸರಿಯಾದ ಪೌಷ್ಟಿಕ ಆಹಾರ ಕೊಟ್ಟಿಲ್ಲ ಅಂದ್ರೆ ಅಷ್ಟೇ ಇದಕ್ಕ ಪೇನ್ ಬರುತ್ತೆ, ನೋವು ಬರುತ್ತೆ, ಹೇಳಕ್ಕಾಗಲ್ಲ, ಕುತ್ಕೊಳಕ್ಕಾಗಲ್ಲ. ಯೋಚನೆ ಯಾಕೆ ಗೊತ್ತಾ, ಇಲ್ಲಿ ಕಾಣುತ್ತೆ ನಿಮ್ಗೆ ಒಳಗಡೆ ಇದೇ ಇರೋದು. ಹೆಣ್ಣಾಗಿರ್ಲಿ ಗಂಡಾಗಿರ್ಲಿ, ನೀವು ಫಸ್ಟ್ ನಮ್ದು ಇರ್ಬೇಕಾದ ತಲೆ ಬಿಡಾಗ ಇದಿರ್ಬೇಕು, ನಾನು ಎಲ್ಲಿದ್ದೀನಿ,
ಮೂಳೆ ಒಳಗಡೆ ಇದೆ, ಈ ಮೂಳೆ ಇದೆ, ಈ ಮೂಳೆ ಆಗಿರುವ ಮೂಳೆಗೆ ಹೋಗಿ ಎಷ್ಟು ಹಾಕಿರೋ ಚೆಕ್ ಎಷ್ಟು ಹಾಕಿದ್ರಿ, ಮುಂದೆ ಬಂದಿದೆ, ಹಿಂದೆ ಬಂದಿದೆ, ಇದೆಲ್ಲ ಸೈಡಿ ಬಂದಿದೆ. ಆಕ್ಚುಲಿ ಮೂಳೆ ಪ್ರಾಬ್ಲಮ್ ಇದೆಯಾ, ನಿಮಗೆ ತೂಕದ ಪ್ರಾಬ್ಲಮ್ ಇದೆಯಾ? ಚೆಕ್ ಮಾಡ್ಕೊಳ್ಳಿ. ಈಗ ನಂಗೆ ಅನ್ಸುತ್ತಲ್ಲ, ಇದನ್ನ ನೀನ್ ಸರಿ ಮಾಡ್ಕೊಳಕ್ ಬರ್ಲಿ, ಹಿಂಗ ಮಾಡ್ಕೊಳಕ್ ಬರ್ಲಿಲ್ಲ ಅಂತ ಇಟ್ಕೊಳ್ಳಿ, ನೀನ್ ಬದುಕಿರೋವರೆಗೂ ಇದನ್ನೇ ಅನುಭವಿಸಿ ಹೋಗ್ಬಿಡ್ತೀನಿ. ಆ ನೋವು, ಈ ನೋವು, ಈ ನೋವು, ಆ ನೋವು, ಆ ತೆಲ್ಲವು, ಈ ತಲೆವು, ಈ ಮೈನವು, ಆ ಮೈನ ಅಂದ್ಕೊಂಡು ಒಂಟೇ ಹೋಗ್ಬಿಡ್ತೀನಿ. ನಿನ್ ಜೀವನದಲ್ಲಿ ನಾನು ಹುಟ್ಟಿದ್ ಸರಿ ಇಲ್ಲ, ನಾನು ಬದುಕಿದ್ ಸರಿ ಇಲ್ಲ, ನನ್ನ ಕರ್ಮ ಅಲ್ಲ, ಇದು ಕರ್ಮ ಅಲ್ಲ. ನೀ ಗೊತ್ತಿಲ್ಲದೆ ನೀನ್ ಮಾಡ್ಕೊಂಡಿರೋದು, ನಿನ್ ಗೊತ್ತಿಲ್ಲ ನಿನ್ ಪರಿಸ್ಥಿತಿ ಏನಂತ, ನಿನ್ ಜೀವನ ನಿನ್ ಗೊತ್ತಿಲ್ಲ, ನಿನ್ಗೆ ಅರ್ಥ ಆಗಿಲ್ಲ ಜೀವನ. ಎಲ್ಲ ಅರ್ಥ ಆಗುತ್ತೆ ನಿನಗೆ. ಗಂಡ ಮಾಡೋದು ಗೊತ್ತಾಗುತ್ತೆ, ಹೆಂಡತಿ ಮಾಡೋದು ಗೊತ್ತಾಗುತ್ತೆ, ಮಕ್ಕಳು ಮಾಡೋದು ಗೊತ್ತಾಗುತ್ತೆ, ಅತ್ತೆ ಮಾಡೋ ಮಾತಾಡೋದು ಎಲ್ಲ ಗೊತ್ತಾಗುತ್ತೆ, ನಿನ್ ಬಗ್ಗೆ ಗೊತ್ತಾಗಲ್ಲ. ಇದು ಸಮಸ್ಯೆ. ಊರ್ದೆಲ್ಲ ಕಷ್ಟ ಗೊತ್ತಾಗುತ್ತೆ, ಪಕ್ಕದ ಎಲ್ಲ ಗೊತ್ತಾಗುತ್ತೆ, ಉಳ್ಳದು ನೋಡವಳು, ಇದೆಲ್ಲ ಗೊತ್ತಾಗತ್ತೆ ನಿನಗೆ. ಯಾರೇ ಗೊತ್ತು, ಇದೆಲ್ಲ ಗೊತ್ತಾಗುತ್ತೆ, ಪಕ್ಕ ಗೊತ್ತಾಗುತ್ತೆ, ನನಗೆ ಗೊತ್ತು. ಇದು ಬಿಟ್ಟು ನನಗೆ ಯಾಕೆ ನೋವು ಬರುತ್ತೆ ಅಂತ ನಿನ್ಗೆ ಗೊತ್ತಾಗಲ್ಲ. ಯಾಕೆ ಹೇಳಿ, ಇದು ನಿನ್ಗೆ ಬೇಕಾಗಿಲ್ಲ. ಯಾಕಂದ್ರೆ ಇದು ನಿನ್ಗೆ ಯಾರು ಬೇಕಾಗಿ ಅವಶ್ಯಕತೆ ಇಲ್ಲ, ವೇಸ್ಟ್ ಇದು. ಕರೆಕ್ಟಾ? ಈ ಒಂದು ಕಾರಣಕ್ಕಾಗಿ ಮನುಷ್ಯನ ಏನ್ ಗೊತ್ತಿರ್ತಿರೋದು, ನೀವ್ ಏನೇನು ಕಲಿಬೇಕಿತ್ತೋ ಅದು ಸಂಪೂರ್ಣ ಕಲಿಬೇಕು. ಏನೇನು ಬಾರದಾಯ್ತು ಕಲ್ತ್ರು ವೇಸ್ಟ್, ಕಲಿದ್ರು ವೇಸ್ಟ್, ಏನ್ ಯೂಸ್ ಇಲ್ಲ. ಇಂಪಾರ್ಟೆಂಟ್ ಗೊತ್ತಾ, ಪಕ್ಕದ ಮನೆಗೆ ಹೋಗಿ ಹೇಳಿಕೊಟ್ಟಷ್ಟು ಬುದ್ಧಿ ಅರ್ಧ ಗೊತ್ತಿದ್ರೆ ಹೇಳಕ್ ಹೋಗ್ಬಿಡಿ, ಫುಲ್ ಬಂದ್ ಕಲೀರಿ. ಓಕೆ, ಎಷ್ಟು ಈಜಿಯಾಗಿ ಕಲಿತೀವಿ ನಾವು, ಸಂಬಾರ ಮಾಡೋದು, ಮುದ್ದೆ ಮಾಡೋದು, ಅನ್ನ ಮಾಡೋದು, ಹಂಗೆ ಈ ಬಾಡಿ ಕೂಡ ಕಲಿಬೇಕು. ನೀನು ಬಂತಿನ ವೇಸ್ಟ್ ಬರಲ್ಲ. ಕಾಣುತ್ತೆ ಇಲ್ಲಿ. ಆಕ್ಚುಲಿ ಇದು ಕಷ್ಟ, ಇದು ಕಷ್ಟ, ಎರಡು ಸೇಮೆ. ಸಣ್ಣ ಇದ್ರು ಕಷ್ಟ, ದಪ್ಪ ಇದ್ರು ಕಷ್ಟ. ನೋಡಿ ಕಾಣುತ್ತಿಲ್ಲಿ, ನಾನ್ ಸಣ್ಣ ಇದ್ದೀನಿ, ನಾನೇನ್ ದಪ್ಪ ಇದ್ದಾಳೆ. ಬರ್ತಾ ಏನಾಯ್ತು, ನಾನೇಂತಿ ದಪ್ಪ ಇದ್ದಾಳೆ, ನಾನ್ ಸಣ್ಣ ಆಗಿದ್ದೀನಿ. ಆಮೇಲೆ ಅನಿಸಿತು ಈಗ ಹಿಂಗಿದೀವಿ. ಸರಿಯಾದ ತೂಕ ಮನುಷ್ಯ ಇರ್ಬೇಕಾದ್ದೇ ಗೊತ್ತಾ, ಚೆಕ್ ಮಾಡ್ಕೊಳ್ಳಿ. ಇದು ಫಿಟ್ ಅಂತ ಕರೀತಾರೆ. ಹಿಂಗಿರ್ಬೇಕಾದ ಮನುಷ್ಯ, ಹಿಂಗಿರ್ಬೇಕು, ನೀಟಾಗಿ ಹಿಂಗಿರ್ಬೇಕು. ಇದಕ್ ಕಾರಣ ಗೊತ್ತಾ, ಇಲ್ಲಿ ಕಲ್ಸ್ಬೇಕು ನೋಡಿ. ಹಲೋ, ನೋಡಿ ಈ ಕಡೆ ಇಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು ಜೀವನ. ಕಾಣುತ್ತಾ ನೋಡಿ, ಈಗ ಎಲ್ಲಿ ಸ್ಟಾರ್ಟ್ ಮಾಡ್ಬೇಕು ಹೇಳಿ? ಏನು ಕೇಳಿಸಲ್ಗ? ಇವರೆಲ್ಲ ಕಷ್ಟ ಐತೆ, ಕಷ್ಟ ಐತೆ ಜೀವನ ಇದು. ಓಕೆ, ಅರ್ಥ ಮಾಡ್ಕೊಳ್ಳಿ. ಈಗ ಕಾಣುತ್ತಾ ನಿಮ್ಗೆ? ಇಲ್ಲಿಂದ ನೀವು ಜೀವನ ಸರಿ ಮಾಡ್ಕೋಬೇಕು. ಎಲ್ಲಿಂದ? ಇಲ್ಲಿಂದ ಮಕ್ಕಳಿಗೆ ಸ್ಟಾರ್ಟ್ ಮಾಡ್ಬೇಕು. ಎಲ್ಲಿಂದ ಗೊತ್ತಾ? ಇಲ್ಲಿಂದ ಹೇಳ್ಬೇಕು ನಿಮ್ ಮಕ್ಕಳಿಗೆ. ಆ ವಯಸ್ಸಿಂದ ನೀವು ಸ್ಟಾರ್ಟ್ ಮಾಡ್ಬೇಕು ನಿಮ್ ಮಕ್ಕಳಿಗೆ ಏನ್ ಹೇಳ್ಬೇಕಂತ. ನನಗೆ ಅನ್ಸಿರ್ತೇನೆ ಗೊತ್ತಾ, ನೀನು ಮನೆಯಲ್ಲಿ ಗಂಡ, ಓಕೆ ಬಿಸಿ ಇದ್ರೆ ಹೋಗ್ತಾ, ಟೆನ್ಷನ್ ತಗೊಂಡು ನೀವು ಹೋಗೋರ ಬಗ್ಗೆ ಯೋಚನೆ ಮಾಡಬೇಡಿ. ಇರೋ ಬಗ್ಗೆ ಯೋಚನೆ. 10 ಜನ ಸಾಕು ನನಗೆ, 10 ಜನ ಬೇಕಾಗಿರೋದು ನನಗೆ. 100 ಜನ ಬೇಕಾಗಿಲ್ಲ. 10 ಜನ ನನ್ನಂಗೆ ಕಲ್ತ್ರೆ 10 ಜನ 1000 ಜನ ಸರಿ ಮಾಡಿದೆ, 1000 ಜನ 200 ಜನ ಸರಿ ಮಾಡಿ, 2 ಜನ ಸರಿ ಮಾಡಿ, ಅಷ್ಟೇ ಬೇಕಾಗಿತ್ತು ನನಗೆ. ನನ್ಗೆ 100 ಜನ ಬೇಕಾಗಿಲ್ಲ. ಕೇಳಿಸ್ಕೊಳ್ಳೋರು, ಅರ್ಥ ಮಾಡ್ಕೊಳ್ಳೋರು, ಇದು ಲಾಸ್ಟ್ ಜೀವನದ ಇದು ಕಲ್ತ್ರೆ ಅಂತ ತಿಳ್ಕೊಳ್ಳಿ. ಹಣೆ ಬರ್ದಾಗ ಸರಿ ಮಾಡೋದು, ಹೊರಗೆ ಯಾರು ಹಣೆ ಬರದಲ್ಲೂ ಮಂತ್ರ ತಂತ್ರ ಅಂತ ಕಟ್ಟಿಕೊಂಡು ಮಾಟ ಮಂತ್ರ ಮಟ್ಟೆ ಹೊಡೆದು ತಿನ್ನ ಮಟ್ಟೆ ತಗೊಂಡು ರೋಡಿಗೆ ಹೊಡೆದು ಹಾಳು ಮಾಡಿ ಇಕ್ಬಿಡ್ತೀರಿ. ತಿನ್ನ ಮಟ್ಟೆ ತಗೊಂಡ ರೋಡಿಗೆ ಹೊಡೆದು 3 ದಾರಿಗೆ ಹಾಕಿ ಪಟ್ ಪಟ್ ಹೊಡೆದು ಬಿಡ್ತೀರಿ. ಆ ಮಟ್ಟೆ ಕರ ಮಾಡ್ತೇವೆ ಗೊತ್ತಿಲ್ಲ ಅಲ್ವಾ? ಇಲ್ಲಿ ಕುಂತ್ರೆ ಅರ್ಥ ಕುತ್ಕೊಂಡು ತಲೆ ಇಲ್ಲಿದ್ರೆ ಮಾತ್ರ ಅರ್ಥ ಆಗುತ್ತೆ. ಓಕೆ, ಇಲ್ಲಿಂದ ನೀನು ಮನೆಯಲ್ಲಿ ಈ ಪಾಪ ಇದನ್ನು ಕಾಣುತ್ತಲ್ಲ, ಮಮ್ಮಿ ಇಷ್ಟಿರ್ಬೇಕು ಹೈಟ್, ನಾನು ಇಷ್ಟೇ ಇರ್ಬೇಕು ಮಮ್ಮಿ, ನಾನು ಜಾಸ್ತಿ ಇರಬಾರ್ದ? ತಾಯಿ ಮಗಳಿಗೆ ಹೇಳ್ಬೇಕು, ನೋಡಪ್ಪ ಇಷ್ಟು ಉದ್ದಿದ್ಯಲ್ಲಮ್ಮ, ಇಷ್ಟು ತೂಕ ಇರ್ಬೇಕು, ನೀನು ಚೆನ್ನಾಗಿರ್ತಿ, ಇದಕ್ಕಿಂತ ಜಾಸ್ತಿ ಆಗ್ಬಾರ್ದು, ಅದಕ್ಕೆ ಹಾಲು ಕುಡಿ, ಊಟ ಮಾಡು, ನೀ ಸಣ್ಣ ಇದೀವಿ ಗೊತ್ತಾ ಅಂತ ತಾಯಿ ಮತ್ತೆ ಗಂಡ ನಿಂತ್ಕೋಬೇಕು. ಅಲ್ಲಿ ಗಂಡ ನಿಂತು ನೋಡ್ಬೇಕು, ಏನ್ ನಿಂತು ನೋಡ್ಬೇಕು. ಅವಾಗ ನನ್ನ ಮಗ ಬರ್ತಾನೆ, ನಾನು ನೋಡ್ತೀನಿ, ನನ್ನ ಮಗ ನೋಡ್ತಾನೆ, ಪಪ್ಪ ನಾನು ಎಷ್ಟಿದ್ದೀನಿ ಅಂತ ಬಂದು ನನ್ನ ಮಗ ನಿಂತ್ಕೊಳ್ತಾನೆ. ಮಮ್ಮಿ ಎಷ್ಟಿದ್ದೀನಿ ಅಂತ ಬಂದು ಮತ್ತೆ ನಮ್ಮ ಮಮ್ಮಿ ಅವ್ರ ಅಮ್ಮನ ಕೇಳ್ತಾನೆ, ಏ ಮಮ್ಮಿ ಜಾಸ್ತಿ ಇದೆಯಾ ತೂಕ, ನೀನು ಕಮ್ಮಿ ಮಾಡ್ಕೊಂತ ಮತ್ತೆ ನನ್ನ ಮಗ ಅವ್ರ ಅಮ್ಮಗೆ ಹೇಳ್ತಾನೆ. ಮತ್ತೆ ನಮ್ಮ ತಮ್ಮನಿಗೆ ಹೇಳ್ತಾನೆ, ನನ್ನ ಮಗ ಹೋಗ ನೋಡಿ ಚಿಕ್ಕ ದಪ್ಪ ಇದ್ದಾನೆ, ಸ್ವಲ್ಪ ಸಣ್ಣ ಆಗ್ಬೇಕಂತ ಹೇಳ್ತಾನೆ. ಯಾಕೆ ಹೇಳಿ? ಆಕ್ಚುಲಿ ತಾಯಿ ತಂದೆ ಮನೆಗೆ ಏನ್ ಮಾಡ್ಬೇಕಿತ್ತು ಅದ್ ಮಾಡ್ಬೇಕು. ಮನೆಯಲ್ಲಿ ಇಷ್ಟ ಇರ್ಬೇಕು ಮಮ್ಮಿ, ನಾನು ಜಾಸ್ತಿ ಇರಬಾರ್ದ, ಇಷ್ಟೇ ಉದ್ದ ಇದೆಯಲ್ಲಮ್ಮ, ಇಷ್ಟು ತೂಕ ಇರ್ಬೇಕು ಮಗ ನೀನು ಅಂತ ತಾಯಿ ಮತ್ತೆ ತಂದೆ ಮಕ್ಳಿಗೆ ಕಲಿಸ್ಬೇಕು ಇಲ್ಲಿಂದ. ಅವಾಗ ಈಗ ತಾಯಿನೇ ಗೊತ್ತಿಲ್ಲ ಬಗ್ಗೆ ಅಂದ್ರೆ ತಾಯಿನೇ ಊದ್ಕೊಂಡ್ಬಿಟ್ಟಿರ್ತಾಳೆ. ಹಿಂಗೆ ತಾಯಿ ಊದ್ಕೊಂಡ್ಬಿಟ್ಟಿದ್ದಾಳೆ. ಮತ್ತೆ ಮಗಳೇನ್ ಮಾಡ್ತಾಳೆ? ಕತೆ ಮುಗಿದೋಯ್ತು.
ಅರ್ಥ ಆಗ್ತಾ ಇದೆಯಾ? ನಾನು ಅಷ್ಟೇ, ನಮ್ಮಪ್ಪ ಅಷ್ಟೇ, ನಮ್ಮಮ್ಮ ಅಷ್ಟೇ ಅಂತ ಹೇಳ್ಬಿಟ್ಟು ಜೀವನ ಕಳೆದೇ ಬಿಡ್ತೀರಿ. ಅದಕ್ಕೆ ಹೇಳಿದ್ ನಾನು, ಇಲ್ಲಿಂದ ಸ್ಟಾರ್ಟ್ ಮಾಡಿ ಜೀವನ. ಕರೆಕ್ಟ್ ಲೈಫ್ ಅಂದ್ರೆ ಗೊತ್ತಾ, ಇಲ್ಲಿಂದ ಸ್ಟಾರ್ಟ್ ಮಾಡೋದು. ಇಲ್ಲಿಂದ ನಿಮ್ ಆರೋಗ್ಯ ಹೇಳ್ಕೊಡಕ್ ಮಕ್ಕಳಿಗೆ ಒಂದ್ ಸ್ಕೂಲಾಗ ಹೆಂಗ್ ಹೇಳ್ಕೊಡ್ತೀರಿ ಹಂಗೆ ಸೇಮ್ ನಿಮ್ ಮಕ್ಕಳಿಗೆ ಹೇಳ್ಬೇಕು. ನಾನು ಏನೇ ಕಷ್ಟ ಪಡ್ತೀನಿ ಮಗ, ಗೊತ್ತಾಗ್ತದೆ ನನಗೆ, ಆ ಕಷ್ಟ ನೀವು ಬರಬಾರ್ದು ಅಂದ್ರೆ ಇಲ್ಲಿಂದ ಫಾಲೋ ಮಾಡಿ, ಕರೆಕ್ಟಾಗಿ ಫಾಲೋ ಮಾಡಿ. ಇಷ್ಟೇ ತೂಕ ಇರ್ಬೇಕು ಅಂತ ಹೇಳ್ಕೊಡ್ಬೇಕು. ನಿಮ್ ಮನೆಗೆ ಬರ್ತಾರೆ ಗೊತ್ತಾ, ಕೋಚ್ ಬರ್ತೀವಿ, ಚೆಕ್ ಮಾಡ್ಕೊಡಿ. 152 ಉದ್ದ ಇದ್ರೆ ಹೆಣ್ಮಗಳು 50 kg ಇರ್ಬೇಕು. ಫಿಕ್ಸ್ 50 ಇರ್ಬೇಕು, ನೀನು ಇನ್ನ ಕಮ್ಮಿನೇ ಇರ್ಬೇಕು. ಗಣಮಗ ಹೆಣ್ಮಗಳು 48, ಗಣಮಗ 50 kg. ಇದು ಮುಂದೆ ಹೋಗಿ ಫಿನಿಶ್ ಅಷ್ಟೇ, ಲಾಸ್ಟ್ ಹೋಗ್ಬಾರ್ದು ಮುಂದೆ. ಅಷ್ಟು 48 ಫಿನಿಶ್ ಇದು, ಮುಂದೆ ಹೋಗ್ಲೇಬಾರ್ದು. ಮತ್ತೆ ಈಗ ನೀನು 170 ಉದ್ದ ಇದಿ, 63ರಿಂದ ನೀನು 67 kg ಒಳಗೆ ಇರ್ಬೇಕು. ಇಷ್ಟೇನ್ ತೂಕ. ಮತ್ತೆ ಹೆಣ್ಮಕ್ಳು 60 kg ಇಂದ 64 kg ಒಳಗೆ ಇರ್ಬೇಕು. ಅಷ್ಟೇ ಇರ್ಬೇಕು ನೀನು, ಜಾಸ್ತಿ ಇರಂಗಿಲ್ಲ ನೀನು. ಇದನ್ನ ನೀನ್ ಯಾವಾಗ ಕಲಿತಿ, ಹೆಂಗ್ ಸರಿ ಮಾಡ್ಕೊಳ್ಳೋದಂದ್ರೆ, ನೀನ್ ಗೊತ್ತಿರ್ಲಿ, ಈ ಬರ್ತೀರಿ ಬಂದ್ರೆ ಇದು ಹೇಳ್ಕೊಡ್ತಾರೆ, ಅರ್ಬ ಲೈಫ್ ಕೋಚ್ ಹೇಳ್ಕೊಡ್ತಾರೆ. ನೋಡಮ್ಮ, ಬೇಗ ಸಣ್ಣ ಆಗ್ಬೇಕು, ಬೇಗ ಆರೋಗ್ಯ ಸರಿ ಮಾಡ್ಕೋಬೇಕಂದ್ರೆ ಬೆಳಗ್ಗೆ ಶೇಕ್ ಕುಡಿತೀಯಾ? ಜ್ಞಾನ ಇರ್ಬೇಕು. ಬೆಳಗ್ಗೆ ಶೇಕ್ ಕುಡಿತೀರಾ? ಕರೆಕ್ಟ್ ಸಹ ಕುಡಿದ್ಮೇಲೆ ಗಂಟೆ ನೀರು ಕುಡಿಬೇಕು, ಹೊಟ್ಟೆಸ್ತಾಗ ಊಟ ಮಾಡ್ಬೇಕು. ಓಕೆ, ಮಧ್ಯಾಹ್ನ ಏನ್ ತಿನ್ಬೇಕು? 4 ಚಪಾತಿ ಸರಿಯಾಗಿ ಮಾಡ್ಕೊಂಡು ತಿಂದ್ಬಿಟ್ಟು ಇನ್ನೊಂದು ಲೋಟ ಎಣ್ಣೆ ಹಾಕ್ಬಿಟ್ಟು, ಏನೆಲ್ಲ ಸ್ವಲ್ಪ ತಿಂದಿನಿ, ಇಷ್ಟು ಚಟ್ನಿ ತಿಂದೆ, ಇಷ್ಟೇ ಚಟ್ನಿ ತಿಂದೆ, ಒಂದ್ ಸ್ವಲ್ಪ ಇಷ್ಟು ಮೊಸರು ತಿಂದೆ, 4 ಚಪಾತಿ ತಿಂದೆ, ಇಷ್ಟ ಅನ್ನ ತಿಂದೆ, ಜಾಸ್ತಿ ತಿಂದ ಬಾಳ ತಿನ್ನಕ್ಕೂ ಇಲ್ಲ ಅನ್ಕೊಂಡು ಕರೆಕ್ಟ್ ಯೋಚನೆ ಮಾಡಿ. ಈಗ ಬನ್ನಿ, ಮಧ್ಯಾಹ್ನ ಮುಗಿಸ್ಬಿಟ್ರೆ ಮತ್ತೆ ನೈಟ್ ಮತ್ತೆ ಶೇಕ್ ಕುಡಿಬೇಕು. ಕರೆಕ್ಟಾ? ನಿನ್ನ ತೂಕ ಇಲ್ಲಿಂದ ಹೋಗ್ಬಿಡ್ತು ಅನ್ಸಿತ್ತಲ್ಲ, ಹೋಗ್ಬಿಡ್ತು, ಸಾಕಾಗ್ಬಿಡುತ್ತೆ, ಕಾಲು ನೋವು, ಕೈ ನೋವು, ತಲೆ ನೋವು, ಬಿ ಬಂದಿತ್ತಲ್ಲ, ಅದರಿಂದ ಬಿಡುಗಡೆ ಮಾಡಿ ಹಿಂಗೆ ಮನುಷ್ಯರನ್ನ ಮಾಡಿ ಈಗ ಅರ್ಥ ಮಾಡ್ಸೋದೇ ಗೊತ್ತಾ. ಈಗ ಬಂದ್ ಕೋಚ್ ಬಂದು ಇಷ್ಟು ಉದ್ದ ಇದೆ, ಇಷ್ಟು ಕಮ್ಮಿ ಆಗಮ್ಮ, ಇಷ್ಟು ತೂಕ ಇರ್ಬೇಕಂತ ಹೇಳ್ಕೊಟ್ಟಾಗ ಇಲ್ಲಿ ಹೇಳ್ಕೊಡ್ತಾರೆ, ಇದನ್ನ ಫಾಲೋ ಮಾಡು ಅಂತ. ಬೆಳಗ್ಗೆ ಶೇಕ್ ಕುಡಿತಿ, ಮಧ್ಯಾಹ್ನ ಊಟ ಮಾಡ್ತಿ, ಸಂಜೆ ಶೇಕ್ ಕುಡಿತಿ. ಬೆಳಗ್ಗೆ ಶೇಕ್ ಕುಡಿತಿ, ಇಲ್ಲಪ್ಪ ಸರ್ ಬೆಳಗ್ಗೆ ಬಿಸಿ ಇದ್ದೆ ನಾನು, ಬೆಳಗ್ಗೆ ನೀನು ತಿಂಡಿ ತಿಂದಿ, ಮಧ್ಯಾಹ್ನ ಶೇಕ್ ಕುಡಿತಿ, ಸಾಯಂಕಾಲ ಶೇಕ್ ಕುಡಿತಿ. ಸರ್ ದಪ್ಪ ಆಗ್ಬೇಕು ಸರ್, ನಾನು ಅಂದ್ರೆ ಪುಟ್ಟ, ನಾನು ಬೆಳಗ್ಗೆ ದಪ್ಪ ಆಗ್ಬೇಕು ಸರ್. ದಪ್ಪ ಆಗ್ಬೇಕಂದ್ರೆ ಬೆಳಗ್ಗೆ ಶೇಕ್ ಕುಡಿ, ಊಟ ಮಾಡು, ಮಧ್ಯಾಹ್ನ ಶೇಕ್ ಕುಡಿ, ಊಟ ಮಾಡು, ಸಾಯಂಕಾಲ ಶೇಕ್ ಕುಡಿ, ಊಟ ಮಾಡು, ಪಟ್ ಅಂತ ದಪ್ಪ ಆಗ್ಬೇಕು. ಬೆಳಗ್ಗೆ ಶೇಕ್ ಕುಡಿಯೋದು, ಊಟ ಮಾಡೋದು, ಮಧ್ಯಾಹ್ನ ಶೇಕ್ ಕುಡಿಯೋದು, ಊಟ ಮಾಡೋದು, ಸಂಜೆ ಶೇಕ್ ಕುಡಿಯೋದು, ಊಟ ಮಾಡೋದು. ಇಲ್ಲ ಸರ್ ಸಣ್ಣ ಆಗ್ಬೇಕಾ? ಬೆಳಗ್ಗೆ ಶೇಕ್ ಕುಡಿ, ಮಧ್ಯಾಹ್ನ ಊಟ ಮಾಡು, ಸಾಯಂಕಾಲ ಶೇಕ್ ಕುಡಿ, ಫಿನಿಶ್. ಫಸ್ಟ್ ಸಣ್ಣ ಆಗ್ಬಿಡ್ತಿ. ಕರೆಕ್ಟಾ? ಈ ಸಣ್ಣದಾಗ ಏನಾಗುತ್ತೆ ಸರ್ ನನಗೆ? ಸಣ್ಣದಾಗೆ ಇಲ್ಲಿ ಕಾಣುತ್ತೆ, ಇದೆಲ್ಲ ಮೇಂಟೈನ್ ಬೇಕು ಬಾಡಿ. ಏನ್ ಬೇಕು ಬಾಡಿಗೆ? ಇದು ನಿನಗೆ ಇಲ್ಲಿ ನೋಡಿ, ಚೆಕ್ ಮಾಡ್ಕೊಂಡು ಕರೆಕ್ಟ್ ಆಗಿ ಕಂಡ್ಬಿಟ್ಟು ನೋಡಿ. ಸರ್ ಇಲ್ಲಿ ಬಂದ್ಮೇಲೆ ನನಗೆ ಪೈಲ್ಸ್ ಆಗಿದೆ ಸರ್, ಕಮ್ಮಿ ಆಗ್ಬಿಟ್ಟಿದೆ, ಸ್ಕಿನ್ ಚೆನ್ನಾಗಿ ಆಗ್ಬಿಟ್ಟಿದೆ ಸರ್, ನಿದ್ದೆ ಚೆನ್ನಾಗಿ ಬರುತ್ತೆ ಸರ್, ಊಟ ಚೆನ್ನಾಗಿ ಮಾಡುತ್ತೆ ಸರ್ ಅಂತ ಯಾಕೆ ಹೇಳ್ತೀರಿ ಗೊತ್ತಾ? ಇಲ್ಲಿ ನೋಡಿ ಕಾಣುತ್ತೆ. ಇಲ್ಲಿ ಇದೆಯಲ್ಲ ಕಾರ್ಬೋಹೈಡ್ರೇಟ್ ಅಂತ ಕರಿತೀರಿ. ಇದನ್ನ ಅಕ್ಕಿ, ಗೋಧಿ, ರಾಗಿ, ಜೋಳ, ಉಪ್ಪು, ಖಾರಾವಳಿ ಇಲ್ಲಿದೆ. ಇದು ಇದನ್ನ 40% ತಿನ್ಬೇಕು. 100 ರೂಪಾಯಿದಲ್ಲಿ 40 ರೂಪಾಯಿ ತಿನ್ಬೇಕು. ನಾವೇನ್ ಮಾಡಿದ್ವಿ? ಏನ್ ಮಾಡಿ ನಾವು 100 ತಿಂತೀವಿ. ಬೆಳಗ್ಗೆ ಚಿತ್ರಾನ್ನ ಒಂದ್ ತಟ್ಟೆ, ಅದ್ರಾಗ ಏನಿದೆ? ಪ್ರೋಟೀನ್ ಇದೆಯಾ? ಕ್ಯಾಲ್ಸಿಯಂ ಇದೆಯಾ? ಗೊತ್ತಿಲ್ಲ.